ಚೀನಿ ಲೈನ್ಗಳಿದೆಲ್ಲ. ಅಂದ್ರೆ ನೀವು ಇಷ್ಟು ಅಕ್ಕಿ ಶೋಕಿಲಿ ಇಷ್ಟು ಚೀನಿಗಳು ಮಾಡಿದ್ದೀರಾ, ಒಳ್ಳೊಳ್ಳೆ ಲೈನೇಜ್ಗಳು ಸರ್. ಬಿಡಕ್ಕೆ ಇಲ್ಲಿ ಜಾಗ ಇಲ್ಲ, ಹಂಗಾಗಿ ಮೇನ್ ದೊಡ್ಡ ಅಕ್ಕಿಗಳು ದೊಡ್ಡ ಹೆಣ್ಗಳು ಅಬ್ಡಿಲ್ ಒಂದು 20 ಇದಾವೆ. ಇನ್ನ ನಮ್ಮ ಫ್ರೆಂಡ್ ಅಬ್ಡಿಲ್ ಒಂದು 10 ಇದಾವೆ ಮಾಡಿ ಇಟ್ಕೊಂಡಿದ್ದೀನಿ ಸರ್. ಯಾಕೆ ಅಂದ್ರೆ ಮತ್ತೆ ಇದೇ ತರ ಎಲ್ಲಾ ಕಡೆನೂ ಇದಿರಲ್ಲ, ಆ ಉದ್ದೇಶಕ್ಕೋಸ್ಕರ ಯಾವಾಗ ಏನು ಅಂತ ಗೊತ್ತಿರಲ್ಲ. ಹಂಗಾಗಿ ಒಳ್ಳೊಳ್ಳೆ ಅಕ್ಕಿಗಳನ್ನ ಚೀನಿಗಳಲ್ಲೇ ಮಾಡಿದ್ದೀರಾ. ನಿಮ್ಗೆ ಯಾವ್ದು ಫೇವ್ರೆಟ್ ಬ್ರೀಡು ಅದ್ರಲ್ಲಿ ಮಾಡಿ ಇಟ್ಟಿದ್ದೀನಿ. ಇಲ್ಲಿ ಬಿಡಕ್ ಇಷ್ಟ ಆಗ ಸರ್, ಇಲ್ಲಿ ಇದಕ್ಕಿಂತ ಬಿಡಕ್ ಆಗಲ್ಲ. ಓಕೆ ಓಕೆ ಸರ್, ಎಲ್ಲ ಒಂದಕ್ಕಿಂತ ಒಂದು ಚೆನ್ನಾಗಿದಾವೆ ಅಕ್ಕಿಗಳು ಸರ್. ಇನ್ನು ನಮ್ಮ ಕಾಯಿಸಲ್ಲಿ ಮಾಡಿ ಇಟ್ಕೊಂಡಿದ್ದೀವಿ ಸರ್. ನಮ್ಗೆ ಸರ್ ಚೀನಿಲಿ ಯಾವತ್ತು ಬಾಜಿಗೆ ಮೋಸ ಇಲ್ಲ ಸರ್. ಈಗ ಅಕ್ಕಿಗಳಲ್ಲಿ ಯಾವತ್ತೂ ಮೋಸ ಇಲ್ಲ ಸರ್. ಬಾಜಿ ಯಾವ್ದಿರುತ್ತೆ ಅಕ್ಕಿನೇ ಆಡೋದು. ಮೇನ್ ಅಕ್ಕಿ ಬಾಜಿ ಇರ್ಬೇಕು ಸರ್. ಬಾಜಿ ಇದ್ರೇನೆ ಅಕ್ಕಿ ಆಡೋದು ಸರ್. ಅದನ್ನ ಯಾರು ಸುಧಾರಿಸ್ ಬಿಡ್ತಾರೆ ಅದೇ ಅಕ್ಕಿ ಸರ್ ಚೆನ್ನಾಗಿ ಆಡೋದು. ಓಕೆ ಓಕೆ. ಇನ್ನಾಂದ್ರೆ ಸರ್ ಇದೆಲ್ಲ ನಮ್ದು ಆನೇಕಲ್ ರೇಗ್ದಾರ್ ಮಕ್ಳುಗಳು. ಇನ್ನೊಂದು 10 ಇದಾವೆ. ಇನ್ನ ಆದಾವಡಿಲಿ ಒಂದು 20 ಇಟ್ಟಿದ್ದೀನಿ. ಒಂದು ಸೆಲೆಕ್ಟೆಡ್ ದೊಡ್ಡ ಮಾತ್ರ ಇಲ್ಲಿ ದೊಡ್ಡ ಇಲ್ಲಿದಾವೆ, ಮಿಕ್ಕಿದ್ರೆ ಬೇರೆ ಕಡೆ. ಹೌದೌದು. ಇವೆಲ್ಲ ನಾನು ಒಂದು ರೇಗ್ದಾರ್ ಗಂಟು ತೋರಿಸಿದ್ನಲ್ಲ, ಎಲ್ಲಿದ್ದಾನೆ ಅವನು? ಇವನ್ ಮಕ್ಳು ಸರ್ ಇವರೆಲ್ಲ. ಈ ಗಂಡಿನ ಮಕ್ಳಿಗೆಲ್ಲ ಇವನ್ ಮಕ್ಳುಗಳು ಸರ್. ಅವ್ನ ಮಕ್ಳು ಇದೆಲ್ಲ. ಇವಾಗ ಏನಿದೆ ಮಕ್ಳು ಮೊಮ್ಮಕ್ಳುಗಳ ಎಲ್ಲ ಚಿಕ್ಕ ಜೊತೆ ಎಲ್ಲ ಇವನ್ ಮನೇಲಿ ಮೇನ್ ಅಕ್ಕಿ ಇಲ್ಲಿದಾವೆ. ಅಣ್ಣ, ಈಗ ಒಬ್ರು ಹೊಸದಾಗಿ ಅಕ್ಕಿಗಳೆಲ್ಲ ಸಾಕೋರಿಗೆ ಒಂದು ಪೇರ್ ಮಾಡ್ಬೇಕಾದ್ರೆ ಯಾವ ತರ ಮಾಡಕ್ಕೆ ನಿಮ್ ಪ್ರಕಾರ ಹೇಳ್ತೀರಾ ಸರ್? ನನಗೆ ಗೊತ್ತಿರಂಗೆ ಹೇಳ್ತೀನಿ, ಬೇರೆಯವ್ರು ಬೇರೆ ತರ ಮಾಡ್ತಾರೆ. ಬಟ್ ಸರ್ ಏನಂದ್ರೆ ಯಾವತ್ತೂ ಅಷ್ಟೇ ಸೆಲೆಕ್ಷನ್ ಮಾಡ್ಬೇಕಾದ್ರೆ ಫಸ್ಟ್ ಒಂದು ನಿಮ್ಮ ಮನೇಲಿ ಆಡಿರೋ ಅಕ್ಕಿ ನೋಡ್ಕೊಡ್ರಿ. ಹೆಣ್ಣಾಗ್ಲಿ ಗಂಡಾಗ್ಲಿ ಒಂದು ಆಡಿರ್ಬೇಕು. ಅದಕ್ಕೆ ನಾವು ಇಲ್ಲ ಹೆಣ್ಣು ತಂದು ಕಾಯಿಸ್ ಮಾಡ್ಬೇಕು, ಇಲ್ಲ ಗಂಡು ತಂದು ನೋಡ್ಕೊಬೇಕು. ಮೇನ್ ಸರ್ ಡಬಲ್ ಬಾಡಿ ಇರಬೇಕು, ಚೆಸ್ಟ್ ಅಗಲ ಇರಬೇಕು. ಮೇನ್ ಈ ಜಾಗ ಸರ್ ಕೈ ಹಿಡಿದ್ರೆ ಕ್ಲೀನಾಗಿ ಸಿಗ್ಬೇಕು. ಇದೇ ಸರ್ ಇಂಜಿನ್ ಇದ್ದಂಗಿದು ಅಕ್ಕಿಗೆ. ಹೌದು ಸರ್, ಹೌದು. ಈಗ ನೀವು ಡೀಸೆಲ್ ಹಾಕಿದ್ರೆ ಎಲ್ಲಿ ಹೋಗ್ತದೆ? ಪೆಟ್ರೋಲ್ ಡೀಸೆಲ್ ಸರ್. ಪೆಟ್ರೋಲ್ ಹಾಕಿದ್ರೆ ಇಲ್ಲಿ ಬರುತ್ತೆ. ಆ ತರ ಇದ್ರಲ್ಲಿ ಇರಬೇಕು. ಅದಿದ್ರೇನೆ ಸರ್ ಅಕ್ಕಿ. ವಿಂಗ್ಸ್ ಸರ್ ಅಷ್ಟೇ ನೋಡ್ರಿ. ಎಲ್ಲರೂ ಹೇಳ್ತಾರೆ ಮಧ್ಯ ಉದ್ದ ಇರಬೇಕು, ನಮ್ಗೆಲ್ಲ ಒಂದೇ ಸಮ ಇರಬೇಕು. ಸರ್ ಒಂದೇ ಇದು ನೋಡಿ. ಇವಾಗ ಒಂದ್ ವಿಂಗ್ಸ್ ಉದ್ದ, ಒಂದ್ ವಿಂಗ್ಸ್ ಗಿಡ್ಡ, ಸೆಂಟರ್ ಉದ್ದ ಇರಬೇಕು ಅಂತೆಲ್ಲ ಹೇಳ್ತಾರೆ. ಬಟ್ ಅದ್ ನಮ್ಗೆ ಆತರ ಏನು ಇಷ್ಟ. ನೀವು 10ನೇ ಉದ್ದ ಮಾಡಿದ್ದೀರಾ? ಆತರ ನಮಗೆ ಮಧ್ಯದಲ್ಲಿ. ಆಮೇಲೆ ಬಾಡಿನೂ ಸರ್ ಅಷ್ಟೇ, ಮೇನ್ ಬಾಡಿ ಸರ್. ಅದಕ್ಕೆ ನಾವು ಚಡಿನ ಹುಡುಕ್ಬೇಕು. ಫಸ್ಟ್ ಬಾಡಿ ಶೇಪ್ ಮಾಡ್ಬೇಕು ಸರ್, ಆಮೇಲೆ ಕಣ್ಣು ನೋಡಿ ಶೇಪು ಅಷ್ಟೇ. ಈ ಚಡಿ ಯಾವಾಗ ಇರ್ತದೆ ಸರ್, ಇದು ಈ ಚಡಿ ಬಾಲ ಬಂದ್ರೆ ಸ್ಪೀಡ್ ಜಾಸ್ತಿ. ಚಡಿ ಬಾಲ ಬಂದ್ರೆ ಸ್ಪೀಡ್. ನೀವು ಬೆಳಗ್ಗೆ ಏನ್ ಬಿಟ್ಟಾಗ ಸರ್ ಅಕ್ಕಿ ಆಡ್ತದೆ, ಸಂಜೆವರೆಗೂ ಇದೇ ಉಡಾನ್ ಇರುತ್ತೆ. ನೀವು ಆಲ್ಮೋಸ್ಟ್ ಅದೇ ಸರ್. ಸ್ವಲ್ಪ ಟೈಲ್ ಅಗ್ಲೇ ಇದ್ರೆ ಒಂದ್ 11 ಅವರ್ ಆದಾಗ ಸ್ವಲ್ಪ ಹಿಂಗ್ ಅಂತದೆ ಅಂತ ಅಕ್ಕಿ ಕೂರೋ ಚಾನ್ಸಸ್ ಕಡಿಮೆ. ಸ್ವಲ್ಪ ಸರ್ ಬ್ರಾಡ್ ಮಾಡಿದ್ರು ಬಾಜಿ ಬೈಕೆ ಸರ್ ಮುಂದೆ ಹೋಗ್ಬಿಡ್ತದೆ. ಆಕ್ಚುಲಿ ಒಳ್ಳೇದೇ, ಇನ್ನ 2 ಅವರ್ ಮುಂದೆ ತೆರಳುತ್ತೆ. ಬಟ್ ಆ 2 ಅವರ್ ಆದ್ಮೇಲೆ ಕೂರ್ಬೇಕಲ್ವಾ, ಹಾಗೆ ಅದು ಮೇನ್ ಸರ್. ಅದು ನೋಡ್ಕೊಂಡು ಜೊತೆ ಮಾಡ್ಕೊಬೇಕು. ಕಣ್ಣುಗಳಲ್ಲಿ ಸರ್ ಇವಾಗ ನಮ್ದೇ ಆದ ಒಂದು ಕಾಯಿಸಿ ಇರ್ತದಲ್ಲ, ಆತರ ನೋಡಿ ಅವರು ಒಂದು ದೊಡ್ಡವರು ಅವ್ರ ಗುರುಗಳು ಯಾರು ಇರ್ತಾರೆ ಕೇಳ್ಕೊಂಡು ಒಂದ್ ಜೊತೆ ಮಾಡ್ಕೋಬೇಕು ಸರ್. ಬಟ್ ಮೇನ್ ಸರ್ ಬಾಡಿ ಪ್ಯಾಟ್ರನ್ ಲೈಕ್ ಮಾಡ್ಬೇಕು ಸರ್. ಅದಿಲ್ಲ ಅಂದ್ರೆ ಆಗಲ್ಲ. ಒಂದು 75 ಡಿಗ್ರಿ ಇದ್ರೆ ಅಟ್ಲೀಸ್ಟ್ ಒಂದು 16 ಆದ್ರೆ ಇರ್ಬೇಕು. ಡಿಗ್ರಿ ವೈಸ್ ಅಲ್ಲೇ ಮಾಡ್ಬೇಕು. ಆತರ ಮಾಡಿದ್ರೆ ಮಾಡ್ಬೋದು ಸರ್. ಈ ಜೊತೆ ಬಂದು ಮೇನ್ ಈಗ ಏನು ಅಕ್ಕಿ ಇವ್ರ ಹತ್ರ 13 ಅವರ್ 17 ನಿಮಿಷ ಎಣ್ಣಾಡಿದ್ಯೋ ಇದು ಚೀನಿ ಕಲಂಕ, ಅದೇ ಅಪ್ಪ ಅಮ್ಮ ಅದಕ್ಕೆ ಹೆಂಗ್ ಮಾಡಿದಾರೆ ಅಂತ ಅವ್ರು ಡೀಟೇಲ್ ಆಗಿ ಹೇಳಿರೋದು. ಈಗ ಲಾಂಗ್ ಟೈಮ್ ಅಕ್ಕಿಗಳು ಎಲ್ಲರೂ ಕೇಳ್ತಾರೆ, ಲಾಂಗ್ ಟೈಮ್ ಜೊತೆಗಳು ಹೆಂಗ್ ಮಾಡ್ತಾರೆ ಅಂತ. ಈ ತರ ಮಾಡ್ತಾರೆ, ನೋಡ್ಕೊಳ್ಳಿ ಸರ್. ಮೇನ್ ಸರ್ ರೇಸಿಂಗು ಬ್ರೀಡಿಂಗು ನೋಡ್ಕೊಳ್ಳಿ, ಅದು ನೋಡ್ಕೊಂಡು ಜೊತೆ ಮಾಡ್ಕೊಳ್ಳಿ. ಅಷ್ಟೆಲ್ಲ ಜೊತೆ ಮಾಡೋದು ಮುಖ್ಯ ಅಲ್ಲ ಸರ್. ಡ್ಯೂಟಿ ಮಾಡಿ ಅಕ್ಕಿ ಆಡಿಸ್ಬೇಕು. ಯಾವ ಅಕ್ಕಿ ಬೀಳುತ್ತೆ ಸರ್ ಆ ಅಕ್ಕಿನೇ ಹಾಡೋದು. ಅದು 100% ಅದು ಅವಾಗಿಂದನೂ ಹೇಳ್ಕೊಂಡ್ ಬಂದವ್ರೆ, ಮುಂದೆನೂ ಅದನ್ನೇ ಹೇಳೋದು. ಯಾವ ಅಕ್ಕಿ ಬೀಳುತ್ತೆ ಆ ಅಕ್ಕಿಯಿಂದ ಡ್ಯೂಟಿ ಮಾಡಿ ಸರ್, ಅದೇ ನಿಮ್ ಕೈಗೆ ಸಿಗೋದು. ನಿಮ್ಮ ಶೋಕಿಲ್ ಆತರ ಎಕ್ಸಾಂಪಲ್ ನೋಡಿದ್ರೆ ಯಾವ ಅಕ್ಕಿಗಳು? ಎಲ್ಲ ಅಕ್ಕಿ ಒಂದು ಎಕ್ಸಾಂಪಲ್ ಕೊಡಿ ಸರ್. ನಮ್ ಚೀನಿಲಂತೂ ಯಾವ್ದನ್ನು ಕೈಗೆ ಬರಲ್ಲ. ಎಲ್ಲಾದ್ರು ಅಷ್ಟೇ, ನಾವ್ ಹಿಂದೆ ಬಿದ್ದು ಹೋಗಿಲ್ಲ ಅಂದ್ರೆ ಕೈಗೆ ಬರಲ್ಲ. ಈಸಿಯಾಗಿ ಹುಡುಕಿ ಈಸಿಯಾಗಿ ಸಿಕ್ಕಿದ್ ಯಾವ್ದು ತುಂಬಾ ದಿನ ಇರಲ್ಲ ಸರ್. ಬಂದ್ಬಿಡುತ್ತೆ ಉಡಾನ್ ಕೈಗೆ, ಮತ್ತೆ ತಿರ್ಗಾ ಬಿಟ್ಟೋಗ್ಬಿಡುತ್ತೆ. ಮೇನ್ ಸರ್ ಈಸಿ ಆಗಿರೋದನ್ನ ಯಾವ್ದು ಹುಡುಕ್ಬಿಡಿ. ಕಷ್ಟ ಯಾವ್ದಿರುತ್ತೆ ಅದರಿಂದ ಬಿದ್ದಿರೇನೆ ಸರ್ ನಮ್ಗೆ ಪ್ರತಿಫಲ. ಸರ್ ಇಷ್ಟು ವರ್ಷದಿಂದ ನೋಡಿ 8 ಅವರ್ 7 ಅವರ್ 8 ಅವರ್ 6 ಅವರ್ 7 ಅವರ್ 8 ಅವರ್ ಅಷ್ಟೇ ಸರ್ ಬಿಡ್ತಿದೀವಿ ನಾವು. ನಾವು ನೋಡಿದ್ದೇವೆ, ಯಾಕೆಂದ್ರೆ ಸುಮ್ನೆ ಅದೇ ಹೌದು. ಇವಾಗ ಸರ್ ನಮ್ಗೆ ಅಪ್ಡೇಟ್ ಅಂದ್ರೆ ಈ ಓದ್ ಕಡೆ ಎಲ್ಲ ಆಡಿದಕ್ಕಿ ಕೊಡಿ ಅಂದ್ರೆ ಕೊಡ್ತಾರೆ. ಅದ್ ನೋಡಿ ಸರ್ ನಾವು ನೋಡಿ ಕಲ್ತಿರೋದು. ಈ ಕೆಲವೊಬ್ರು ಹೇಳಿದ ತಕ್ಷಣವೇ ನಮ್ ತಲೆಯಲ್ಲಿ ಯಾವ್ದು ಕೂರ್ಸ್ಕೊಳಕ್ ಆಗಲ್ಲ. ಈಗ ಹಿಂಗ್ ಐತೆ ಅಂತಿದಂಗೆ ಅವ್ರಿಗೆ ಗೊತ್ತಾಗಲ್ಲ. ಅವ್ರು ಹೋಗಿ ಆಡಿದಕ್ಕಿ ನೋಡ್ಬೇಕು. ನೋಡಿದಾಗ ಹಿಂಗ್ ಮಾಡಿದಾರೆ ಆಲ್ಮೋಸ್ಟ್ ಸರ್ ನೋಡಿದ್ರೇನೆ ಗೊತ್ತಾಗ ಸರ್. ದೂರದಿಂದ ಈಗ ವಿಡಿಯೋಲಿ ಅದು ಇದು ಏನು ಗೊತ್ತಾಗಲ್ಲ ಸರ್. ನೋಡ್ಬೋದು. ನಾನು ಮುಂಚೆ ಸರ್ ಯೂಟ್ಯೂಬ್ ತೆಗೆದು ನೋಡೋದು, ಅದು ನೋಡೋದು, ಇದು ನೋಡೋದು. ನಮ್ಮ ಅಕ್ಕಿಲಿ ಎಕ್ಸ್ಪೀರಿಯನ್ಸ್ ಆದಂಗೆ ಬೇರೆ ಎಲ್ಲೂ ಆಗಲ್ಲ. ಅದು ನಮ್ ಕಣ್ ಮುಂದೆನೆ ಇರುತ್ತೆ. ದಿನನಿತ್ಯ ನಾವು ನೋಡ್ತಾನೆ ಇರ್ತೀವಿ. ಅದ್ರ ಮುಂದೆ ತಂದೆ ಇರೋವರೆಗೂ ಕಷ್ಟ ಗೊತ್ತಾಗಲ್ಲ. ತಂದೆ ಹೋದ ತಕ್ಷಣನೇ ಕಷ್ಟ ಗೊತ್ತಾಗ್ಬಿಡುತ್ತೆ. ಹಂಗೆ ಸರ್ ಇದ್ರಲ್ಲೂ ಅಷ್ಟೇ. ಬೇಗ ಯಾವ ಟೈಮ್ ಬರುತ್ತೆ
ಅದೆಲ್ಲ ಕಷ್ಟ ಸರ್. ಒಳ್ಳೆ ಬಾಜಿ ಇರಬೇಕು, ಕಂಟ್ರೋಲ್ ಮಾಡ್ಕೊಂಡ್ ಬಿಡ್ಕೊಂಡ್ ಬರ್ಬೇಕು. ತುಂಬಾ ಬಾಜಿ ಇತ್ತ ಸರ್, ಸೋಂಪು ಕಾಳು ನೆನ್ಸ್ಬಿಟ್ಟು ಕೊಟ್ಬಿಟ್ರೆ ಸಾಕು ಸರ್. ತುಂಬಾ ಬಾಜಿ ಜಾಸ್ತಿ ಜಾಸ್ತಿ ಇದ್ರೆ 3 ದಿನ ಕೊಟ್ಬಿಟ್ರೆ ಸಾಕು ಸರ್. ಹಾಲು ಮಾಡ್ಕೊಂಡು ಅಕ್ಕಿ ಆರುತ್ತೆ. ಯಾವ ಟೈಮ್ ಕೊಡ್ಬೇಕು ಸರ್? ಬೆಳಗ್ಗೆ ರಾತ್ರಿ ಫೀಡಿಂಗ್ ಆದ್ಮೇಲೆ ಕೊಟ್ರೆ ಆಯ್ತು. ಆಮೇಲೆ ಏನಾದ್ರು ಬಾಜಿ ಬೇಕು ಅಂದ್ರೆ ಲವಂಗ ಒಂದ್ ಸ್ವಲ್ಪ ಗರಂ ಮಾಡ್ಕೊಂಡ್ರೆ ಸಾಕು ಸರ್. ಅಷ್ಟೇ. ನಾವೆಲ್ಲ ಜೇನುತುಪ್ಪ ಖರ್ಜೂರ ನೆನಾಕಿರ್ತೀವಿ ಬಾಜಿಗೆ ಸರ್. ಏನಾದ್ರು ಕಡಿಮೆ ಆದ್ರೆ ಇಮಿಡಿಯೇಟ್ ಅದ್ ಹಾಕೊಂಡ್ಬಿಡ್ತೀವಿ ಸರ್. ಓಕೆ ಓಕೆ, ಬೇರೆ ಏನಿಲ್ಲ. ಈ ತರ ನೀವು ಜೊತೆಗಳು ಮಾಡ್ಕೊಂಡು ಅಕ್ಕಿಗಳನ್ನ ಬಾಜಿ ಕಮ್ಮಿ ಮಾಡೋದು, ಬೇಕಾದ್ರೆ ಜಾಸ್ತಿ ಮಾಡ್ಕೊಂಡು ಅಕ್ಕಿ ಮಾಡ್ತೀರಾ? ಹೌದು. ತುಂಬಾ ಜಾಸ್ತಿನೂ ಕೊಡ್ಬಾರ್ದು ಸರ್. ಅಕ್ಕಿ ತಾಲ್ ಮಾಡ್ಕೊಂಡು ಆಡ್ಬಿಡುತ್ತೆ, ಅದ್ರಲ್ಲಿ ಬಾಜಿ ಫುಲ್ ಕಡಿಮೆ ಆಗಿ ಡಿಲೇ ಆಗೋಗ್ಬಿಡುತ್ತೆ. ಆ ತರ ಎಲ್ಲ ಆಗುತ್ತೆ. ಹೌದು. ಅದೇ ತರ ಸರ್, ನನ್ನ ಫ್ರೆಂಡ್ ಮಹೇಂದ್ರ ಅಂತ ಹೇಳಿ, ಯೋಗಿ ಅಣ್ಣ ಅಂತ ಹೇಳಿ, ಬೆಳ್ಳಿ ದಾವಡಿ ಅವರು, ಕ್ಯಾಟ್ ಮೈಯರ್. ಹೌದೌದು ಸರ್. ಅವರು ನಮ್ಗೆ ತುಂಬಾ ಕ್ಲೋಸ್, ನಮಗೆ ಆತ್ಮೀಯಾಗಿದ್ದಾರೆ. ನಾನು ಆ ಟೆನ್ಷನ್ ಗಳಲ್ಲಿ ಮಾತಾಡ್ತಾ ಮರ್ತ್ಬಿಟ್ಟಿದ್ದೆ. ಹಾಗಾಗಿ ಅವರು ನಮ್ಗೆ ತುಂಬಾ ಟಿಪ್ಸ್ ಗಳು ಕೊಟ್ಟವ್ರೆ. ತುಂಬಾ ಥ್ಯಾಂಕ್ಸ್. ಅವ್ರು ಎಲ್ಲರಿಗೂ ಒಳ್ಳೇದು ಹೇಳ್ತಾ ಇರ್ತಾರ. ನಾವು ಇಬ್ರಿಗೂ ಒಳ್ಳೇದ್ ಹೇಳ್ಬೇಕು ಸರ್, ಕೆಟ್ಟದಂತೂ ಮಾಡಕ್ ಹೋಗ್ಬಾರ್ದು. ನಮ್ ಕೈಲಿ ಆಗತ್ತಾ ಮಾಡ್ಬೇಕು, ಇಲ್ಲ ಸುಮ್ನಾಗ್ಬಿಡ್ಬೇಕು. ನಾವು ಸುಮಾರು ಜನ ನೋಡ್ತೀವಿ ಅಣ್ಣ ಶೋಕಿಲಿ, ಯಾಕಂದ್ರೆ ಅವ್ರು ಕಲ್ತಿರೋದು ಒಬ್ರಿಗೆ ಬಿಟ್ಕೊಡಲ್ಲ. ಅವ್ರು ಇದುವರೆಗೂ ಏನಾರ ಕೇಳಿದ್ರೆ ಡೌಟ್ ಅಂದ್ರೆ ಅದ್ರ ಬಗ್ಗೆ ಪಿನ್ ಟು ಪಿಂಟ್ ಹೇಳ್ತಾರೆ ಮೈಯಣ್ಣವ್ರು. ಆತರ ಹೋಗ್ಬೇಕಂತ ಇದ್ರೆ ಒಂದೇ ಸರ್, ನಮ್ಮ ಹತ್ರ ಬರ್ಲಿ ಅಂತ ಹೇಳ್ತಾರೆ. ಅದಕ್ಕೆ ನಾನು ಹೇಳ್ತಾ ಇದೀನಿ, ನಿಮ್ ಮನೆ ಅಕ್ಕಿ ನೋಡ್ಕೊಂಡಿರಿ, ಯಾರನ್ನು ಕೇಳೋದೇ ಬೇಡ. ಅರ್ಥ ಆಯ್ತಾ ಸರ್? ನಮ್ಗೆ ಗುರುಗಳು, ಗುರು ಅಕ್ಕಿನೇ ಸರ್, ಅಕ್ಕಿನೇ ಗುರು. ಅದಕ್ಕೆ ಹೇಳ್ತಾ ಇರೋದು, ಆಡಿರೋ ಅಕ್ಕಿನ ಒಳ್ಳೆಯವ್ರ ಪರಿಚಯ ಮಾಡ್ಕೊಳ್ಳಿ, ಹೋಗಿ ನೋಡಿ ಇಸ್ಕೊಂಡು. ಅದು ನಾವ್ ಹೇಳೋದು, ಪ್ರತಿಯೊಬ್ಬರಿಗೂ ಹೇಳೋದು ಅದೇ. ಆಡಿರೋ ಅಕ್ಕಿ ಯಾರು ನೋಡ್ತಾರೆ ಸರ್, ಅವರೇ ಶೋಕ್ ಮಾಡೋದು. ಸುಮ್ನೆ ಸರ್ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಯೂಟ್ಯೂಬ್ ಅಲ್ಲಿ ಹಿಂಗ್ ಜೊತೆ ಮಾಡಿ ಅಂದ್ರು, ಹಂಗ್ ಮಾಡಿದ್ರಿ ಅಂದ್ರು. ಇಲ್ಲ ಸರ್, ಒಂದು ಫ್ರೆಂಡ್ಸ್ ಒಂದ್ ಹೇಳ್ತೀನಿ, ಒಂದ್ ಜೊತೆ ಬಂದಿದ್ರೆ ಅಕ್ಕಿ ಆಡೋದು. ಒಂದ್ ಆಡಿ ಎರಡನೇದು ಆಡಲ್ಲ ಅಂದ್ರೆ ಅದು ಫೇಲೆ. ಯಾವ್ದೋ ಒಂದ್ ಅಕ್ಕಿ ಆಡ್ತು, ಎರಡನೇ ಅಕ್ಕಿ ಆಡ್ಲಿಲ್ಲ ಅಂತ ನಾವು ಅವ್ರಿಗೆ ಬೈತೀವಿ ಅಷ್ಟೇ. ಅದಕ್ಕೆ ಹೇಳ್ತಾ ಇರೋದು, ನೋಡಿ ಮಾಡಿ, ಜೊತೆ ಮಾಡಿ. ಮೇಯ್ನ್ ಒಂದ್ ಅಕ್ಕಿ ಮನೆಯಲ್ಲಿ ಆಡಿರ್ಬೇಕು, ಇಲ್ಲ ಹೆಣ್ಣಾಡಿರ್ಬೇಕು, ಇಲ್ಲ ಗಂಡಾಡಿರ್ಬೇಕು. ಅದನ್ನ ಆಚೆಯಿಂದ ತಗೊಂಡ್ಬಂದು ಹಾಕ್ಬೋದು. ಎರಡು ಆಚೆಯಿಂದ ತಂದು ಹಾಕ್ತಿವಿ ಅಂದ್ರೆ ನಾವು ಬಾಜಿ ಅದೆಲ್ಲ ಒಳಗಡೆ ಹೆಂಗಿರುತ್ತೆ ಅಂತ ಗೊತ್ತಿರಲ್ಲ. ಹೇಳ್ಬೋದು ಅಷ್ಟೇ, ನಾವು ಏನೋ ಎಲ್ಲಾರು ನೋಡೋತರ ನಾವು ನೋಡ್ಬೋದು, ಹಂಗಿದೆ ಹಿಂಗಿದೆ ಅಂತ 2 ಮಾತು ಹೇಳ್ಬೋದು. ಬಟ್ ಮನೇಲಿ ಎಕ್ಸ್ಪೀರಿಯನ್ಸ್ ಈಗ ಆಗಲ್ಲ. ಮನೇಲಿ ಈಗ ಒಂದು ಅಕ್ಕಿ ಆಡ್ಸಿರ್ತೀವಿ, ಒಂದ್ 6-7 ವಾರ ಅಕ್ಕಿ ಆಡಿರುತ್ತೆ. ಅದಕ್ಕೆ ಏನಿಲ್ವೋ ಆ ತರ ಗಂಡು ಹೊರಗಡೆಯಿಂದ ತಂದು ಮಾಡಿ ಅಂತ ಆಡ್ ಮಾಡ್ಬೇಕು. ಅವಾಗ ಅದ್ರಲ್ಲಿ ರಿಸಲ್ಟ್ ನಾವು ಇವಾಗ ನಾವು ಊಟಕ್ಕೆ ಕೂತಾಗ ಉಪ್ಪಿರಲ್ಲ ಅಲ್ವಾ, ಅವಾಗ ಏನ್ ಮಾಡ್ತೀವಿ, ಉಪ್ಪಾಕಂತೀವಿ. ಅದಕ್ಕೆ ಇದ್ರಲ್ಲಿ ಏನಿರಲ್ಲ ತಗೊಂಬಂದ್ ಆಡ್ ಮಾಡ್ಕೋಬೇಕು. ಏನಿರಲ್ಲ ಅನ್ನೋದು ಅದಕ್ಕೆ ಹಾಕ್ಬೇಕು. ಇವನಲ್ಲಿ ಬಾಜಿ ಕಡಿಮೆ, ತಿರವಲಲ್ಲಿ ಇವನಲ್ಲಿ ಬಾಜಿ ಕಡಿಮೆ, ಇದ್ರಲ್ಲಿ ಹಂಗಿಲ್ಲ. ಎದೆ ಎತ್ತಿದ್ರೆ ಒಳ್ಳೆ ಬಾಜಿ ಚೆನ್ನಾಗಿ. ಹೌದು ಸರ್. ಇದ್ರಲ್ಲಿ 2 ಗಂಟೆಗೆ ಹಾಕಿದೀನಿ, ಪಟ ಕೂತಿಲ್ಲ. ಈ ಅಕ್ಕಿ ಕೊಟ್ಟವ್ರು ತುಂಬಾ ನೊಂದ್ಕೊಂಡ್ ಕೊಟ್ಟಿ ಸರ್ ನನ್ಗೆ ಅಕ್ಕಿ. ಇದು ಬೇರೆಯವ್ರ ಮನೆ ಕೊಟ್ಟಿದ್ರಂತೆ, ಒಂದ್ ಪಟ ಆಡ್ತಾ ಇಲ್ಲ, ಪಟ ಕೂರ್ತಾ ಇಲ್ಲ ಅಂತ ರಿಟರ್ನ್ ಕೊಟ್ಬಿಟ್ಟಿದ್ರಂತೆ ಅವ್ರು ನನಗೆ ಹೇಳಿದ್ದು. ಆಮೇಲೆ ತಿರ್ಗಾ ನನಗೆ ಕೊಟ್ಬಿಟ್ರು ಅವರು. ಆ ಕೊಟ್ಟಿದ್ದು 5 ವರ್ಷ ಆಗಿತ್ತು ಸರ್. ಇದು ನನ್ಗೆ ಬಂದಿದ್ ಹೌದೌದು. ನಾನು ಯಾವ್ದು ಕಾಯಿಸ್ ಮಾಡಿ 1 ಗಂಟೆ ಹಾಕಿದ್ದೆ, ಚೀನಿ ಪಟ ಕೂರ್ಲಿಲ್ಲ. ಪಟ ನನ್ನ ಹತ್ರ ಮೇಲಾಗಿದ್ದ ಅಕ್ಕಿ ಬರ್ಲಿಲ್ಲ. ಅದು ಏನಕ್ಕೆ ಬರ್ಲಿಲ್ಲ, ಅದಕ್ಕೆ ಯಾಕೆ ಏನಕ್ಕೆ ಬಿದ್ವಿ ಸರ್. ಗೊತ್ತಾಗೋಯ್ತು ಇದು ಅದೇ ಬ್ಲಡ್ ಲೈನ್ ಟಚ್ ಮಾಡಿದ್ರೆ ವರ್ಕೌಟ್ ಆಗಲ್ಲ. ಇದು ಬೇರೆ ನೋಡೋಣ ಅಂದ್ಬಿಟ್ಟು ಇದನ್ನ ತಗೊಂಡ್ಬಂದ್ ಹಾಕ್ತಿ. ಯಾಕೆಂದ್ರೆ ಇದ್ರ ತಂದೆ ಬಂದ್ಬಿಟ್ಟು ಸರ್ ಸಬ್ಜಾ, ಈ ತಿರಾವಲ್ದು ರೇಗ್ದಾರ್. ಅದು ಇದು ಮೂಲ ಬಂದು ಚೀನಿ ಎಲ್ಲ ಸಬ್ಜಾ ಒಳಗೆ ಬಂದಿರ ಸರ್. ಅದನ್ನು ನೋಡ್ಬೇಕು, ಹಿಂದೆ ಕ್ಯಾರೆಕ್ಟರ್ ನೋಡ್ಬೇಕು, ಯಾವ್ದ್ರಿಂದ ಮಾಡಿದ್ರು. ಚೀನಿ ಬಂದಿರೋದು ಹಂಗೆ ಸರ್. ನಮ್ ಸಾಜಿದ್ ಭಾಯ್ ಮಾತು ಹೇಳ್ತಾರೆ, ಚೀನಿ ಯಾವ ಬಣ್ಣಕ್ಕಾದ್ರೂ ಹಾಕ್ಬೋದಂತೆ. ಯಾಕೆಂದ್ರೆ ಸರ್, ಈ ನೆಕ್ಕಿಂದ ಇಲ್ಲಿವರೆಗೂ ಒಂದು 20-25 ಕಲರ್ ಇರುತ್ತೆ. ಎಲ್ಲಾ ಬಣ್ಣಕ್ಕೂ ಕ್ಯಾಚ್ ಆಗುತ್ತೆ ಚೀನಿಗಳು. ಮೈನ್ ಸರ್ ಅದು. ಅಂದ್ರೆ ಯಾವ ಬಣ್ಣಕ್ಕಾದ್ರೂ ಮ್ಯಾಚ್ ಮಾಡಬಹುದು, ಯಾವ್ದಕ್ಕಾದ್ರೂ ಮಾಡ್ಕೊಬಹುದು ಸರ್. ಮೈನ್ ಅಕ್ಕಿ ಏನಂದ್ರೆ ಅದು ಬಣ್ಣ ಅದು ಯಾವ್ದು ಬೇಕಾದ್ ಎತ್ಕೊಡುತ್ತೆ. ನಾವು ತುಂಬಾ ನೋಡಿದೀವಿ, ಚೀನಿನ ತಾರಾಗಳಿಗೂ ಮ್ಯಾಚ್ ಮಾಡೋರು, ತಿರಾವಲ್ಗೂ ಮ್ಯಾಚ್ ಮಾಡೋರು, ಮಕ್ಷಿಗೂ ಮಾಡೋರು. ಸರ್ ಯಾವ ಬಣ್ಣ ಇದೆ ಎಲ್ಲದಕ್ಕೂ ಮಾಡಿದ್ದಾರೆ. ನಿಮ್ಗೆ ಆಲ್ಮೋಸ್ಟ್ ನೋಡಿ, ಚೀನಿ ನೆಕ್ಕಿಂದ ಇಲ್ಲಿಂದ ಇಲ್ಲಿವರೆಗೂ 20-25 ಕಲರ್ ಇರುತ್ತೆ. ಇದೆಲ್ಲ ಈ ನನಗ್ ಗೊತ್ತಿರೋ ಪ್ರಕಾರ ಸರ್, ಈ ಚೀನಿಯಿಂದನೇ ಎಲ್ಲಾ ಬಣ್ಣ ಆಚೆ ಬಂದಿರೋದು. ಚೀನಿಯಿಂದ ಸಬ್ಜಾ ಒರಿಜಿನಲ್ ಅಂತ ಹೇಳ್ತಾರೆ, ಇರ್ಬೋದು, ನಾವೆಲ್ಲ ನೋಡಿಲ್ಲ. ನನಗ್ ಗೊತ್ತಿರೋ ಪ್ರಕಾರ ಚೀನಿ ಒಳಗಡೆಯಿಂದ ಯಾವ ಬಣ್ಣ, ನಿಮ್ ಪ್ರಕಾರ ನೀವು ನೋಡಿರೋ ಪ್ರಕಾರ ಚೀನಿ ಒಳಗಡೆ ಯಾವ ಬಣ್ಣನಾದ್ರೂ ಆಚೆ ತಕ್ಕಬಹುದು. ಚೀನಿಲಿ ಗ್ಯಾರಂಟಿ ಸರ್. ನೀವ್ ಯಾವ್ದಾದ್ರೂ ಹಾಕಿ ಬಣ್ಣ ಎತ್ಕೊಟ್ಬಿಡ್ತಾ ಇರೋದು. ಯಾವ್ದಕ್ಕೂ ಮೋಸ ಇಲ್ಲ, ಯಾವ ಬಣ್ಣ ಬೇಕಾದ್ರೂ. ಅದಕ್ಕೆ ಸರ್ ನನ್ನ ಮನೆ ಚೀನಿಗಳು ಬಿಟ್ಟು ಬೇರೆ ಯಾವ್ದಕ್ಕೂ ತಲೆ ಕೆಡ್ಸ್ಕೊಳ್ಳಲ್ಲ. ಇತ್ರ ಆಚೆ ಹೋಗ್ತೀನಿ, ಒಂದ್ ಅಕ್ಕಿ ಕೊಡ್ರಿ, ತಗೊಂಬಂದ್ ಹಾಕ್ತೀನಿ. ಅದಕ್ಕೆ ಅಣ್ಣ ಒಳ್ಳೊಳ್ಳೆ ಚೀನಿಗಳು ಲೈನ್ ಮಾಡಿದ್ರ, ಚೀನಿಲಿ ಹೆಸರು ಮಾಡಿದ್ರೆ, ಚೀನಿಲಿ ಅಕ್ಕಿ ಬಿಟ್ಟಿದ್ದೀರಾ, ಚೆನ್ನಾಗ್ ಆಡಿದೆ. ನಾಳೆನೂ ಕೂಡ ಒಳ್ಳೆ ಟೈಮ್ ಅಕ್ಕಿಗಳು ಬಿಡಿ. ಜನಕ್ಕೆ ಫಸ್ಟ್ ಅವ್ರ ಪ್ರೀತ್ಸ ಅಕ್ಕಿ ಮೇಲೆ ಇರ್ಬೇಕು. ಅವನ ಹತ್ರ ಚೀನಿ ಆಡ್ತು ಅಂತ ನಾನು ಚೀನಿ ಹೋದ್ರೆ, ಅವ್ರ ಹತ್ರ ತಾರ ಆಡ್ತು ಅಂತ ನಾನು ತಾರಕ್ ಹೋದ್ರೆ ಏನು ಆಗಲ್ಲ. ಅಟ್ರಲ್ಲಿ ನೀವು ನಿಮ್ ಬ್ರೀಡ್ ನೀವು ಮಾಡ್ರಿ, ನಿಮ್ಗೆ ಯಾವ ಅಕ್ಕಿ ಇಷ್ಟ ಆಗುತ್ತೆ ನೀವು ಅದನ್ನ ಮಾಡ್ಕೊಂಡು ನೋಡಿ. ನಮ್ಮ ಪೈಪ್ಲೈನ್ ಬಾಬಣ್ಣವ್ರು ನನಗೆ ಆಕ್ಚುಲಿ ತುಂಬಾ ಆತ್ಮೀಯ ಬಿಡಿ. ನಮಗೆ ಅವ್ರು ಸಿಕ್ಕಾವಡೆ ಅಕ್ಕಿ ಕೊಟ್ಬಿಟ್ಟು ನನ್ನ ಹತ್ರ ಇಟ್ಟವ್ರು. ನಾನು ಆಕ್ಚುಲಿ ವಿಡಿಯೋಲಿ ಬಿಡಕ್ ಆಗಲ್ಲ.
ತುಂಬಾ ಅಕ್ಕಿ ನನ್ನ ಹತ್ರನೂ ಅವ್ರದೇ ಒಂದು 50 ಅಕ್ಕಿ ಐತೆ, ನಾನು ಬಿಡಕ್ ಆಗಲ್ಲ. ಬಟ್ ಸರ್ ನಿಜವಾಗ್ಲೂ ಹೇಳ್ತೀನಿ, ಒಳ್ಳೆ ಬ್ರೀಡ್ ಮಾಡೋರು, ಆ ಥರ ಬ್ರೀಡ್ ಮಾಡಿರೋರು ಖುಷಿ ಪಡ್ತೀನಿ. ಈ ಅಕ್ಕಿಯವ್ರಿಗೂ ಅಷ್ಟೇ ನಾನು ಹೋಗ್ಬಿಟ್ಟು ಸರ್ ವೇದಿಕೆ ಮೇಲೆ ಅವ್ರಿಗೆ ಹಾರಾಕ್ ಬಂದಿದ್ದೀನಿ, ಒಳ್ಳೆ ಬ್ರೀಡ್ ಮಾಡಿದೀರ ಅಂತ. ಯಾಕೆಂದ್ರೆ ಸರ್ ಇವತ್ತು ಅಕ್ಕಿ ಉಳ್ಸಕ್ ಕಷ್ಟ. ನಾನು ಅವಾಗ್ಲೇ ಹೇಳಿದೆ, ಗೋಲ್ಡ್ ತಂದ್ಬಿಡ್ಬೋದು ದುಡ್ಡು ಕೊಟ್ಟು, ಅಕ್ಕಿ ತರಕ್ ಆಗಲ್ಲ. ಇದು ಪಕ್ಕ ನಂಬ ಮಾತ್ರ 100% ಸತ್ಯ. ಜೋಬಲ್ ಕ್ಯಾಶ್ ಇರುತ್ತೆ, ಬಂತಿದ್ದಂಗೆ ಇವಾಗ ನನ್ನ ಹತ್ರ ಬಂದು ಪರ್ಚೇಸ್ ಮಾಡಕ್ ಆಗುತ್ತಾ? ಆಗಲ್ಲ. ಹಂಗೆ ಸುಮ್ನೆ ಸರ್ ಅಕ್ಕಿ ಬ್ರೀಡು ಜೋಪಾನವಾಗಿ ಇಟ್ಕೊಳ್ರಿ. ಮೇನ್ ಸರ್ ಬ್ರೀಡ್ ಅವ್ರಿಗೆ ಆಗ್ಲಿ ರೇಸರ್ಗೆ ಆಗ್ಲಿ ಮರ್ಯಾದೆ ಕೊಡ್ರಿ. ಹಿಂದ್ಗಡೆ ಮಾತಾಡ್ಬೇಡ್ರಿ, ಮಾತಾಡೋದಿತ್ತ ಬನ್ನಿ ಮುಂದಗಡೆ, ಹಿಂದೆ ಮಾತಾಡಿದ್ರೆ ಏನು ಇಲ್ಲ ಇದರಲ್ಲಿ. ಅದೇ ತರ ಸರ್ ನಾನು ಬಂದಾಗ್ಬಿಟ್ಟಿರು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಅಣ್ಣ. ಈಗ ಚೀನಿ ಆಡ್ತು, ಚೀನಿ ಎಲ್ಲ ನೀವು ನಿಮ್ಮ ಹುಡುಗರ ಕೈಲೇ ದಸ್ತ ಮಾಡ್ತಿತ್ತು, ಅವ್ರ ಬಗ್ಗೆನೂ ಅವ್ರು ಪರಿಚಯ ಮಾಡ್ಕೊಡಿ ಅಣ್ಣ. ಸರ್ ಬಗ್ಗೆ ಅಣ್ಣ ದೀಪಣ್ಣಂಗೆ ನೀವು ಬಂದು ಏನೇನು ಕಲ್ತ್ರಿ ಅದ್ರ ಬಗ್ಗೆ. ಸರ್ ನಮ್ಗೇನು ಗೊತ್ತಾ, ನಾನು ಅವ್ರಿಗೆ ಹೇಳೋದು ಒಂದೇ ಮಾತು, ಅವ್ರಿಗೆ ಹೇಳೋದು ನಾನು ಒಂದೇ ಮಾತು, ಫಸ್ಟ್ ಕಲಿಯೋ ಆಟ ಇರಬೇಕು, ಕಲಿಯೋ ಆಟ ಇರಬೇಕು. ಇವಾಗ ನಮಗೆ ಅವ್ನು ಯಾರೋ ಅಕ್ಕಿ ಆಡ್ಸೋನೆ, ನಾವು ಅದೇ ಅಕ್ಕಿ ತಗೊಂಬಂದಿಲ್ಲಿ ಬಿಡೋಣ, ಆ ಕಾನ್ಸೆಪ್ಟ್ ತಲೆಯಲ್ಲಿ ತೆಗಿಬೇಕು. ಕಲಿಯೋದಿದೆ ಮೇನ್ ಈ ಶೋಕಲ್ಲಿ ಕಲಿಬೇಕು. ಈಗ ಯಾರೇ ದೊಡ್ಡವ್ರು ಹೇಳಿದ್ರು ಕೇಳೋ ಪೇಷನ್ಸ್ ಇಲ್ಲ. ನಾನು ಅನ್ನೋದು ಜಾಸ್ತಿ, ಯಾರು ಶೋಕ್ ಮಾಡಕ್ಕಾಗಲ್ಲ. ನಾನು ಅನ್ನೋ ಅಕ್ಕಿ ಶೋಕಿಲ್ ಯಾರು ಉಳಿದಿಲ್ಲ. ಈ ಸುಮಾರು ಜನ ನಾವು ನೋಡ್ತೀವಣ್ಣ, ಬರೀ ಆಡಿರೋ ಅಕ್ಕಿನೇ ನೋಡ್ತಾ ಇರ್ತಾರೆ. ಈಗ ಆಡಿದ್ದೆ ಅವ್ರ ಮೇಲೆ ಅದನ್ನೇ ತಂದ್ಬಿಡ ಬೇಡ. ಯಾವಾಗ ಮಾಡ್ತಾರೆ ಆಡಿರೋ ಅಕ್ಕಿ? ಇಲ್ಲ ಸರ್, ನಿಮ್ಮನೆ ಅಕ್ಕಿಗೆ ಡ್ಯೂಟಿ ಮಾಡಿ, ನೀವು ನಿಮ್ಮ ಮನೆ ಅಕ್ಕಿಗೆ ಡ್ಯೂಟಿ ಮಾಡಿ ಸರ್. ಅವ್ರ ಮನೇಲಿ ಒಳ್ಳೆ ಅಕ್ಕಿ ಇದ್ದೇ ಇರುತ್ತೆ, ಎಂತವ್ರ ಮನೇಲಿ ಒಂದು ಅಕ್ಕಿ ಗೋಲ್ಡ್ ಇರುತ್ತೆ. ಆ ಗೋಲ್ಡ್ಗೆ ನಾವು ತಗೊಂಬಂದು ಆ್ಯಡ್ ಮಾಡಬೇಕು. ನಮ್ಮ ಶಿಷ್ಯಂಗೆ ಯಾಕೆ ದಸ್ತ ಮಾಡಿಸ್ತೀನಿ ಅಂದರೆ, ಅವನು ನೆಕ್ಸ್ಟ್ ಅವನಿಗೆ ಸರ್ ಅಕ್ಕಿ ಮೇಲೆ ಕ್ರೇಜ್ ಬರಬೇಕು. ಅವ್ನಿಗೆ ನೋಡ್ರಿ, ನಾನು ಬರೀ ಪ್ಯಾಟರ್ನ್ ಇಟ್ಕೊಂಡ್ರೆ ಸಾಕು, ಅವ್ನಿಗೆ ಗೊತ್ತಾಗ್ಬಿಡುತ್ತೆ ಅವ್ರು ಇದೇ ಪ್ಯಾಟರ್ನ್ ಹಿಡಿತವ್ರೆ ಅಂತ. ಯಾಕೆಂದ್ರೆ ಅವ್ನಿಗೆ ಕಲಿಯೋ ಜಾಸ್ತಿ ಇದೆ ಸರ್. ನಮ್ಗೆ ಹಿಂಗೆ ಹಿಡಿದ್ರೆ ಈರುಳ್ಳಿ ಥರ ಪ್ಯಾಟರ್ನ್ ಇರಬೇಕು. ಅಕ್ಕಿ ಹಿಡಿದ್ರೆ ಸಾರ್ ಕೆಳಗಡೆ ಈರುಳ್ಳಿ ಥರ ಪ್ಯಾಟರ್ನ್ಸ್ ಇರಬೇಕು. ಹೌದೌದು. ಆ ಶೇಪ್ ಇದ್ದು ಒಳ್ಳೆ ಇದ್ದು ಗಾಳಿಗೆ ನುಗ್ಗಾಡೋದು ಸ್ವಲ್ಪ ಶೇಪ್ ಎಲ್ಲ ಇರಬೇಕು, ಚುದ್ದ ಇರಬೇಕು ನಮ್ಮ ಶೇಪ್. ಈಗ ಆಲ್ರೆಡಿ ಆಲ್ಮೋಸ್ಟ್ ಅವನಿಗೆ ಐಡಿಯಾಸ್ ಬಂದಿರುತ್ತೆ, ನೋಡಿ ಕಲಿಯೋದಿದೆಯಲ್ಲ ಸರ್, ಅದ್ರ ಮುಂದೆ ಯಾವುದೂ ಇಲ್ಲ. ನೀವು ಮಾತಾಡಿ. ತುಂಬ ವರ್ಷದಿಂದ ಶೋಕ್ ಮಾಡ್ತಿದ್ವು, ಆಡ್ವಳ್ಳಿಲಿದ್ವು, ಪ್ರದಿಯಣ್ಣ ಅಂತಿದ್ರು, ಅವ್ರ ಗೋಡಲ್ಲಿ ಶೋಕ್ ಮಾಡ್ಕೊಂಡಿದ್ವು. ಅಲ್ಲಿಂದ ಇಲ್ಲಿಗೆ ಬಂದೆ. ಇವರು ನಮ್ಮ ಗುರುಗಳೇ, ಇಬ್ಬರು ಸಮವಾಗಿ ಶೋಕ್ ಹೇಳ್ಕೊಟ್ಟಿದ್ದಾರೆ ನಮಗೆ. ಇವತ್ತು ಬೇರೆ ಥರದ ಹೊಸತರಾಗಿ ಎಲ್ಲನೂ ಕಲಿತು 13 ಗಂಟೆ 17 ನಿಮಿಷ 12 ಗಂಟೆ 50 ನಿಮಿಷ ಇನ್ನೂ ಅಕ್ಕಿ ಟೈಮ್ಗಳು ಬಿಟ್ಟಿದ್ದೀವಿ. ಇವೆಲ್ಲ ನಮ್ಮ ಕೈಲಾಗಿರೋದಕ್ಕೆ ಇನ್ನೂ ಖುಷಿ ಇದೆ. ಆಮೇಲೆ ನಮ್ಮ ಏರಿಯಾ ಫ್ರೆಂಡ್ಸು, ಆಮೇಲೆ ನನ್ನ ಜೊತೆ ಗೂಡಲ್ಲಿರೋ ಹುಡುಗರು ಎಲ್ಲರೂ ಸಪೋರ್ಟ್ ಕೊಟ್ಟಿದ್ದಾರೆ. ಏನೇ ಅಂದರೂ ಅಕ್ಕಿಗೋಸ್ಕರ ಬನ್ನಿ ಅಂದರೆ ಎಲ್ಲ ಬಂದಿದ್ದಾರೆ. ಎಲ್ಲರಿಗೂ ಟ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಅಕ್ಕಿಗೆ ಟ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ದಿನ ಇಷ್ಟು ಶೋಕ್ ಹೇಳ್ಕೊಟ್ಟಿರೋ ನನ್ನ ಇಬ್ಬರು ಗುರುಗಳಿಗೆ ಮೇಯ್ನು ಇವ್ರಿಗೆ ಟ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನು ಮುಚ್ಚಿಡದೆ ಇಬ್ಬರು ಎಲ್ಲನೂ ನನಗೆ ಶೋಕ್ ಹೇಳ್ಕೊಟ್ಟಿದ್ದಾರೆ, ಅದೊಂದು ಖುಷಿ ಇದೆ ಸರ್. ಶೋಕ್ ಹೇಳ್ಕೊಟ್ಟವ್ರೆ ಅನ್ನೋಕ್ಕಿಂತ ನೋಡಿ ಕಲಿಯೋದಿದೆಯಲ್ಲ, ಅದ್ರ ಮುಂದೆ ಏನೂ ಇಲ್ಲ. ಯಾವತ್ತೂ ಅಷ್ಟೇ ಸರ್, ಇದನ್ನು ಹೇಳ್ತೀನಿ, ಅವ್ನು ಹೇಳ್ದ ಇವ್ನು ಹೇಳ್ದ ಅಂತ ನಿಮ್ಮ ಜೊತೆ ದಯವಿಟ್ಟು ಮಾಡಬೇಡಿ. ನಿಮ್ಮ ಮನೇಲಿ ನೋಡಿ, ನಿಮ್ಮ ಮನೇಲಿ ಅಕ್ಕಿಗಳು ನೋಡಿ, ಆಡಿರೋ ಅಕ್ಕಿಗಳು ನೋಡಿ. ಈಗ ಅವಾಗಿಂದ ಯಾಕೆ ಎಲ್ಲರಿಗೂ ಒಂದು ಅವ್ರ ಮನೆ ಬರಡೋದು ಅವ್ರಿಗೆ. ಇವಾಗ ಮುಂಚೆನೇ ಹೇಳಿದೆ ಸರ್ ನಾನು, ಇವ್ರು ಕೇಳ್ತಾರೆ ನನಗೊಂದು ಕ್ವಶನ್ನು, ಕಳಾಂಕ ಬಣ್ಣನೇ ಏನಕ್ಕೆ ಸರ್ ಕಳಾಂಕ ಜಾಸ್ತಿ ಇಟ್ಟಿದ್ದೀರಾ ಅಂತ. ಅದಕ್ಕೆ ನನಗೆ ಬೇರೆ ಯಾರೂ ಅಲ್ಲ, ನಮ್ಮ ಗುರು ನನಗೆ ಹೇಳೋ ಮಾತು, ಕಳಾಂಕ ಕಕ್ಕ ಬಿಳಾಂಕ ಪಿಕ್ಕ ಬಿಳೆ ಕಣ್ ಪಕ್ಕ ಅಂತ ಹೇಳ್ತಾರೆ. ಹಿಂಗೆ ಅಂದ್ರಲ್ಲ ನಮ್ಮ ಗುರು, ನನಗೆ ಈ ಮಾತು ಹೇಳಿದ್ರಲ್ಲ ಅಂದ್ಬಿಟ್ಟು ಏನು ಮಾಡಿದೆ, ತಿರ್ಗಾ ನಾನು ಅದೇ ಅಕ್ಕಿಯಿಂದ ಡ್ಯೂಟಿ ಬಿದ್ದೆ. ಯಾವತ್ತಷ್ಟೇ ಚಾಲೆಂಜಾಗಿ ತಗೊಳ್ರಿ, ಏನಿದ್ರು ಚಾಲೆಂಜಾಗಿ ತಗೊಳ್ರಿ. ಚಾಲೆಂಜ್ ತಗೊಂಡಿಲ್ಲ, ಇವತ್ತು ಬಾಲ ಕಟ್ಟಿರ್ತೀರಾ, ಕೆಲವೊಂದು ಕಡೆ ತುಂಬ ಕಡೆ ನೋಡಿದ್ದೀನಿ ನಾನು, ಆ ಬಾಲನೇ ಬಿಚ್ಚಿರಲ್ಲ. ನಾಳೆ ಆ ಕೆಲಸ ಏನು ಮಾಡುತ್ತದು? ದಯವಿಟ್ಟು ಆಡ್ ಬರ್ತಿದ್ದಂಗೆ ಬಾಲ ಬಿಚ್ಚಬೇಕು, ಅದರದ್ದೇ ಅದು ಡ್ಯೂಟಿ ಮಾಡಬೇಕು. ನೀವು ಬಾಲ ಕಟ್ಬಿಟ್ರೆ ಬಿಚ್ಚೋದು 2 ದಿನ 3 ದಿನ ಆದರೆ ಅಕ್ಕಿ ಏನು ಉಡಾನ್ಗೋಗುತ್ತೆ. ದಯವಿಟ್ಟು ಅಕ್ಕಿಗೆ ನಾವು ನೋವು ಕೊಟ್ಟರೆ ಅದು ಯಾವತ್ತೂ ಅಷ್ಟೇ ಅಲ್ಲಿ ಇಲ್ಲಿ ಖಾಲಿ ಬೀಳೋಕ್ಕೆ ಶುರು ಮಾಡೋದೇ. ಅದು ಏನಕ್ಕೆ ಬೀಳ್ತಿದೆ ಅಂತ ತಿಳ್ಕೊಬೇಕು ಅಂದರೆ ಮೇಯ್ನ್ ಅದೇ. ಹೌದು ಸರ್. ನೋಡಿ ಒಂದು ಮಾತು ಹೇಳ್ತೀನಿ, ಯಾವ ಅಕ್ಕಿ ಚೆನ್ನಾಗಿ ತಿಂದು ಅರ್ಗಿಸಿ ಆಡುತ್ತೆ ಅದೇ ಅಕ್ಕಿ ಆಡೋದು. ಚೆನ್ನಾಗಿ ಯಾವ ಅಕ್ಕಿ ತಿನ್ನುತ್ತೆ ಅದೇ ಅಕ್ಕಿ ಸರ್ ಆಡೋದು. ಹೆಲ್ತಿಯಾಗಿರ್ಬೇಕು ಅಕ್ಕಿ. ಫಸ್ಟ್ ನಮ್ಮನೆ ಅಕ್ಕಿ ಹೆಲ್ತಿಯಾಗಿ ನೋಡ್ಕೋಬೇಕು ನಾವು. ಅದು ಇದು ಯಾವ್ದು ಹೇಳಿದ್ರು ಏನು ಕೇಳಬೇಡಿ. ಚೆನ್ನಾಗಿ ತಿಂತಿದ್ಯಾ, ಚೆನ್ನಾಗಿ ನಿದ್ದೆ ಮಾಡ್ತಿದ್ಯಾ, ಅದು ಬೇಕು ಮೇಯ್ನು. ಯಾವ ಅಕ್ಕಿನೂ ಸರ್ ಬೆಳಗ್ಗೆ ಬರ್ತಿದ್ದಂಗೆ ರಾತ್ರಿ ನಾವು 1 ಗಂಟೆಗೆ ಮಲಗಿಸ್ಬಿಟ್ಟು ಬೆಳಗ್ಗೆ 5 ಗಂಟೆಗೆ ಬಿಟ್ಟರೆ ಅಕ್ಕಿ ಆಡುತ್ತೆ ಸರ್. ಯಾವುದು ಹಾಡಲ್ಲ. ಚೆನ್ನಾಗಿ ಫೀಡಿಂಗ್ ಮಾಡಿಸಿ ಚೆನ್ನಾಗಿ ಅರ್ಗಿಸುತ್ತಾ ನೋಡಬೇಕು. ಏನಕ್ಕೆ ಅರ್ಗಿಸ್ತಿಲ್ಲ ಅದೆಲ್ಲ ಡ್ಯೂಟಿ ಮಾಡಬೇಕು. ಅದನ್ನು ಮಾಡಿ ಅಕ್ಕಿ ಬಿಡಿ. ಎಲ್ಲರ ಮನೇಲೂ ಅಕ್ಕಿ ಆಡಲಿ. ತುಂಬ ದೊಡ್ಡವ್ರು ಮುಂಚೆಯಿಂದನೂ ಅಕ್ಕಿ ಬಿಡ್ಕೊಂಡ್ಬಂದವ್ರೆ. ದೊಡ್ಡವ್ರಿಗಾಗಲಿ ಚಿಕ್ಕವ್ರಿಗಾಗಲಿ ನಮ್ಮ ಕಡೆಯಿಂದ ಒಂದು ಸಂದೇಶ, ಇದು ಚಿಕ್ಕದು ಸರ್, ದಯವಿಟ್ಟು ಯಾರು ತಪ್ಪಾಗಿ ತಿಳ್ಕೊಬಿಡ್ರಿ. ದೊಡ್ಡ ಮಾತಾಡಿದರೆ ನಮ್ಗೆ ಗೊತ್ತಿರೋ ಶೋಕು ನಾನು ಹೇಳಿದ್ದೀನಿ. ಅಣ್ಣ, ಇಷ್ಟು ವರ್ಷದಿಂದ ನೀವು ಶೋಕಿ ಬಿಡ್ತಿದ್ದೀರಾ, ಯಾವ ವರ್ಷ ಯಾವ ಕಪ್ಗಳು ಗೆದ್ದಿರೋದು, ಯಾವ ಅಕ್ಕಿಯಿಂದ ಆಲ್ಮೋಸ್ಟ್ ಅಲ್ಲಿ ನೀವು ಗೆದ್ದಿರೋದಂತೂ ಸ್ವಲ್ಪ ಹೇಳಿ ಅಣ್ಣ. ಒಂದ್ ಕಡೆಯಿಂದ ಎಲ್ಲ ಇಲ್ಲೇ ಇದೆ, ಇನ್ನೊಂದು ಸ್ವಲ್ಪ ಮನೇಲಿದೆ, ಮೇಲೆ ಎತ್ಕೊಂಬರಕ್ಕಾಗಿಲ್ಲ. ಎತ್ಕೊಳ್ಳಿ ಅಣ್ಣ, ಒಂದೊಂದು ಎತ್ಕೊಂಡು ತೋರಿಸಿ ಸರ್. ಇದು ಬಂದು ಈ ವರ್ಷ ಕಲರ್ ಹೊಡೆದಿತ್ತು ಸರ್. ಇದು ಹೌದು, ಇದು ಈ ವರ್ಷ ಹೊಡೆದಿದ್ದು.
ಇದು ಈ ವರ್ಷ ಉಳಿದಿದ್ದು ಅದೇ ಇದು ಸರ್ ಹೋದ ವರ್ಷ ಇದೇ ಟೂರ್ನಿಮೆಂಟ್ ಅಲ್ಲಿ 2 ವರ್ಷ ಹೊಡೆದಿದ್ದು ಸರ್ ನಾನು. 2 ವರ್ಷ? 2 ಫಸ್ಟ್ ಹೊಡೆದಿದ್ದು ಕಲರ್ ಅಲ್ಲಿ. ಅದ್ರದೇ ಇದು 3. ಇದು ಇದು ಫಸ್ಟ್ನೇ ವರ್ಷದ ಈ ವರ್ಷದ ಸರ್? ಇದು ಬಂದ್ಬಿಟ್ಟು ನಿಮ್ಗೆ ಇದ್ರ ಹಿಂದೆ ವರ್ಷದ್ದು ಸರ್. ಇದು 23ದು. 23ದು. ಅಲ್ಲೊಂದಿದೆ ನೋಡಿ. ಇದು ಒಂದು ಸರ್ ಈ ವರ್ಷದ್ದು ಸರ್. ಇದು ಈ ವರ್ಷದ್ದು. ಈಗ 24 ಅಲ್ಲಿ ಹೊಡೆದಿರೋದು, ಈ ವರ್ಷ ಕೊಟ್ಟಿದ್ದಾರೆ. ಈಗ ನೆಕ್ಸ್ಟ್ ವರ್ಷದ್ದು ಈಗ ಬರ್ಬೇಕು ಸರ್. ಈಗ ನೆಕ್ಸ್ಟ್ ವರ್ಷ ಈ ವರ್ಷನೂ ಪ್ರೈಸ್ ಇದೀನಿ ಸರ್. ಒಂದು ಆಕ್ಟಿವಾ ಇದೆ, ಮತ್ತೆ ರೋಲಿಂಗ್ ಅಲ್ಲಿ ಫಸ್ಟ್ ಇದೀನಿ. ಆಮೇಲೆ ದೊಡ್ಡ ಗಡಿಲಿ ಕಲರ್ ಅಲ್ಲಿ ಇದೀನಿ. ಇದೆ ಸರ್. ಸಿಂಗಲ್ ಸೆರೆಡ್ ಅಲ್ಲಿ ಇದೀನಿ ಸರ್. ಇದು ಅದು ಆಚೆ ವರ್ಷ ಬಂದಿತ್ತು ಸರ್. ಅದು ಆಚೆ ವರ್ಷ ಪ್ರೈಸ್ ಅಲ್ಲಿ ಬಂದಿದ್ದು. ಇದು ಹೋದ ವರ್ಷ ಬಂದಿದ್ದು. ಇದು ಅಷ್ಟೇ ಹೋದ ವರ್ಷ ಬಂದಿದ್ದು. ತಿರ್ಗಾ ಇದು ಆಗಸ್ಟ್ 15ಗೆ ಅಂತ ಬಿಟ್ಟಿದ್ವಿ ಸರ್. ಅದು ಬಂದಿದ್ದು. ಆಮೇಲೆ ಇದು ಬಂದ್ಬಿಟ್ಟು ಯಾವ್ದು ಬಂದಿದ್ದು ಸ್ವಲ್ಪ ಕನ್ಫ್ಯೂಸ್ ಇದೆ ಸರ್. ಯಾವ್ದು ಅದಕ್ಕೆ ಬಂದಿದ್ದು, ಟಿಪ್ಪಕ್ಕೆ ಬಂದಿದ್ದು. ತುಂಬಾ ಪ್ರೈಸಸ್ ಇದೆ ಸರ್, ಬಟ್ ಯಾವ್ದು ಅಂತ ಅಷ್ಟು ನೆನ್ಪಿಟ್ಕೊಂಡಿಲ್ಲ. ಇದು ಚೆಕ್ಗಳಣ್ಣ? ಇದು ಚೆಕ್ ಬಂದ್ಬಿಟ್ಟು ಸರ್ ಇದು 1 ಲಕ್ಷ ಪ್ರೈಸ್ ಬಂದ್ಬಿಟ್ಟು 2024 ಅನ್ಕೊಂಡಿದ್ದೀನಿ ಸರ್. 24 ಅಲ್ಲಿ ಬಂದಿದ್ದು 1 ಲಕ್ಷ ಕ್ಯಾಶ್. ಇದು 70,000. ಇದು 1 ಲಕ್ಷ ಕ್ಯಾಶ್ ಅವಾಗ ಬಂದಿದ್ದು. ಇದು 70,000. ಮತ್ತೆ ತಿರ್ಗಾ ಅದೇ ಕಲರ್ ಅಲ್ಲಿ 2ನೇ ವರ್ಷ ಹೊಡೆದಿದ್ದು ಸರ್. 2ನೇ ವರ್ಷದ. 2ನೇ ವರ್ಷ. ಇದು ರಿಯಲ್ ಶೋಕ್ದಾರಲ್ಲ? ರಿಯಲ್ ಶೋಕ್ದಾರಲ್ಲಿ. ಇದು ಸರ್. ಇದು ಬಂದ್ಬಿಟ್ಟು ಮತ್ತೆ ಸಿಂಗಲ್ ಸರ್. ರೋಲಿಂಗಿಗೆ ನಾನು ಸೆಕೆಂಡ್ ಪ್ರೈಸ್ ಆಗಿದ್ದು. ನಾನು ಹೋದ ವರ್ಷ ಫಸ್ಟ್ ಇದೀನಿ. ಹೋದ ವರ್ಷ ರೋಲಿಂಗ್ ಸೆಕೆಂಡ್ ಅಲ್ಲಿ ಸೆಕೆಂಡ್ ಬಂದಾಗ ಪ್ರೈಸ್ ಇಟ್ಟಿತ್ತು ಸರ್ ಇದು. ಅಣ್ಣ ಆಮೇಲೆ ನೀವು ಇಷ್ಟು ವರ್ಷದಿಂದ ಅಕ್ಕಿಗಳು ಬಿಡ್ತಿದ್ದೀರಾ, ನಿಮ್ಮ ಫ್ರೆಂಡ್ಸ್ಗಳು ನಿಮ್ಮ ಟೀಮ್ ಬಗ್ಗೆ ಪರಿಚಯ ಮಾಡ್ಕೊಡಿ ಒಂದ್ ಕಡೆ. ನಮ್ಮ ಟೀಮ್ ಬಗ್ಗೆ ಏನ್ ಹೇಳಿದ್ರು ಕಡಿಮೆನೆ ಸರ್. ಈ ದಾಬಡಿ ಎಲ್ಲ ಮಾಡ್ಬೇಕಾದ್ರೆ ಹೆಲ್ಪ್ ಹಂಗೆ ಮಾಡಿದಾರೆ ಸರ್. ನಮ್ಮ ಕಿವೇನ್ ಇರ್ಲಿ, ಮತ್ತೆ ನಮ್ಮ ಕುಮಾರ್ ಇರ್ಲಿ, ಸುನಿ ಇರ್ಲಿ, ನಮ್ಮ ಫ್ರೆಂಡ್ಸ್ಗಳಿರ್ಲಿ, ಮತ್ತೆ ಇಲ್ಲಿ ನಮ್ಮ ಟೀಮ್ ಏನಿದೀವಿ ಇಷ್ಟು ಜನನು ಅಷ್ಟೇ ವರ್ಕು ಸರ್. ಸುಮ್ನೆ ಒಂದ್ ಅಕ್ಕಿ ಆಡಕ್ ಆಗಲ್ಲ. 5-6 ಜನದ ಸಪೋರ್ಟ್ ಇಲ್ಲದೆ ಅಕ್ಕಿ ಅಂತೂ ಬಿಡಕ್ ಆಗಲ್ಲ. ಮೇನ್ ಅದು ಸರ್. ನಮ್ ದಾಬಡಿ ಆಪೋಸಿಟ್ ಬಾಂಬೆ ಪುನಿ ಅಂತ ಇದ್ದಾನೆ, ಅವನು ನಮಗೆ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದ್ದಾನೆ. ಅವ್ನ ಫ್ರೆಂಡ್ ಋತು ಅಂತ ಇದ್ದಾನೆ. ಮೋಸ್ಟ್ ಇಂಪಾರ್ಟೆಂಟ್ ಸರ್, ನನ್ ಬಂದಾಬಡಿ ಅವ್ರಿಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ. ಆಕ್ಚುಲಿ ನನ್ನಿಂದ ಒಂದ್ ಅಕ್ಕಿ ಅವ್ರು 0 ಆಗಿದೆ. ನಾನು ಇಲ್ಲಿಂದ 0 ಆಗಿರೋಕ್ಕೆ ಸಾರಿ ಕೇಳಕ್ ಇಷ್ಟಪಡ್ತೀನಿ. ಓಕೆ. ಆಮೇಲೆ ನಿಮ್ಮ ಟೀಮು ಈಗ ನೀವು ದಿನನಿತ್ಯ ನಿಮ್ಮ ಗೂಡು ಬಗ್ಗೆ ಎಲ್ಲ ನೋಡ್ಕೊಂಡ್ರು, ಹುಡುಗರ ಬಗ್ಗೆ ಪರಿಚಯ ಮಾಡ್ಕೊಡಿ ಸರ್. ಏನಿಲ್ಲ, ಇವಾಗ ನಾನೇ ಡ್ಯೂಟಿ ಮಾಡ್ತೀನಿ. ನಮ್ ಶಿಷ್ಯ ಓದಕ್ ಹೋಯ್ತಾನೆ. ಅವ್ನು ಹೆಂಗೆ ಅಂದ್ರೆ ಒಂದು 3 ಮಂತ್ 2 ಮಂತ್ 2 ತಿಂಗಳಿಂದ 3 ತಿಂಗಳಿಂದ ಬಂದ್ಬಿಡ್ತಾನೆ. ನಾನು ಗರಿ ಕೊಡ್ಕೊಂಡೆಲ್ಲ ರೆಡಿ ಮಾಡ್ಕೊಂಡಿರ್ತೀನಿ. ಅವಾಗ ಬಂದು ಡ್ಯೂಟಿ ಒಟ್ಟಿಗೆ ಬಿಡೋದು ಎಲ್ಲ ಮಾಡ್ಕೊಡ ಸರ್. ಇವಾಗ ಅವ್ನಿಗೆ ಗೊತ್ತಾಗ್ಬಿಟ್ಟೈತೆ ಯಾವ ತರ ತಗೋಬಿಡ್ಬೇಕು ಎಲ್ಲ. ಇವ್ನಿಗೆ ಆಲ್ಮೋಸ್ಟ್ ನಾನು ಸ್ಪೀಚ್ ಮಾಡಿದೀನಿ ಸರ್. ಫೋನಲ್ಲೆಲ್ಲ ಹೇಳ್ತೀನಿ, ಇಮಿಡಿಯೇಟ್ ಬರ್ತೀನಿ. ನಾನು ಇಲ್ಲಿದ್ರೆ ಅವ್ನು ಇನ್ನೊಂದು ನೆಕ್ಸ್ಟ್ ಮಾಡಿ ಅಲ್ಲಿರ್ತಾನೆ. ಚೆನ್ನಾಗಿ ಡ್ಯೂಟಿ ಮಾಡ್ತೀವಿ. ಏನೋ ದೇವ್ರ ದಯೆಯಿಂದ ನಮಗೂ ಅಕ್ಕಿನೂ ಹಂಗೆ ಸಾಥ್ ಕೊಡ್ತೇವೆ ಸರ್. ಅದಕ್ಕಿಂತ ಹೆಚ್ಚಾಗಿ ನಂಗೆ ಸಿಕ್ಕಿರೋ ಫ್ರೆಂಡ್ಸ್ ಎಲ್ಲ ಒಳ್ಳೆಯವ್ರು ಸಿಕ್ಕವ್ರೆ. ನಮ್ಮ ಪ್ರದೀಪ್ ಒಂದು ಮಾತು ಹೇಳಿದೆ, ನನಗೆ ಒಬ್ರು ಕಳ್ಸ್ಕೊಡು ಅಂದಾಗ ನಮ್ಮ ಶಿಷ್ಯನ್ ಕಳ್ಸ್ಕೊಟ್ಟ. ಅದು ಒಂದು 4-5 ವರ್ಷದ ಹಿಂದೆನೆ ಕಳ್ಸ್ಕೊಟ್ಟ. ನಾವು ಇವತ್ತಿಗೂ ನಮ್ದು ಒಂದು ಹಂಗೆ ಇದೀವಿ ಬಾಂಡಿಂಗು. ಅಷ್ಟೇ ಜನ ಹುಡುಗರದು ಸಂಪಾದನೆ ಹಂಗೆ ಮಾಡಿದೀನಿ. ಮೇನ್ ಸರ್, ಆಚೆ ಹೋದ್ರೆ ನಮ್ಗೆ ಯಾರು ಅಕ್ಕಿ ಇಲ್ಲ ಅಂದಿಲ್ಲ ಸರ್. ಅವ್ರಿಗೆಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟ. ಅವ್ರುಗಳನ್ನ ನಿಮ್ಗೆ ಹೊರಗಡೆ ಈಗ ಹಾಸನಲ್ಲದೆ ಹೊರಗಡೆ ಔಟ್ ಸೈಡ್ ಅಲ್ಲಿ ನಿಮ್ಮ ಫ್ರೆಂಡ್ಸ್ಗಳು ಯಾರು ಇದ್ದಾರೆ ಅವ್ರ ಹೆಸರುಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀರಾ? ತುಂಬಾ ಜನ ಇದ್ದಾರೆ ಸರ್. ಬಟ್ ಮೊದಲನಾಗಿ ಹೇಳ್ತೀನಿ, ನಾನು ಫಸ್ಟ್ ಅಕ್ಕಿ ಇಟ್ಟಕ್ಕೆ ಶುರು ಮಾಡಿದಾಗ ಮೈಸೂರಿಗೆ ಹೋಯ್ತಿದ್ದಂಗೆ ಶಿವೂರ್ ಕೊಟ್ರು. ಶಿವೂರ್ ಆಯ್ತಂಗೆ ರವಿ ಅಣ್ಣವ್ರು ಕರೆದು ಆಡ್ತಿರ ಅಕ್ಕಿನೇ ಎತ್ಕೊಟ್ರು ಸರ್. ನನಗೆ 2-3 ವರ್ಷ ತುಂಬಾ ಹೆಲ್ಪ್ ಮಾಡಿ ಅಕ್ಕಿ ಬಿಡಿಸಿದ್ರು ಅವರು. ವಾಲೆ ರವಿ ಅಂತ ಅವ್ರು ಆಗ್ತಿದ್ದಂಗೆ ಕೆಂಚ ಮಧು ಅಂತ ಇದಾರೆ ಸರ್. ಅವರು ಅಷ್ಟೇ ನಮ್ಗೆ ಅಕ್ಕಿ ಹಿಂಗ್ ಬಿಡಿ ಹಂಗ್ ಬಿಡಿ ಅಂತ ಹೇಳಿ ನಮ್ಗೆ ಹೆಲ್ಪ್ ಮಾಡಿ ತುಂಬಾ ಹೆಲ್ಪ್ ಮಾಡಿದ್ರು ಅವರು. ಹಿಂಗ್ ಬಿಡು ಹಂಗ್ ಬಿಡು ಅಂತ. ನನಗೆ ಅವಾಗ ಅಷ್ಟು ಐಡಿಯಾಸ್ ಇರ್ಲಿಲ್ಲ ಸರ್. ಅವಾಗ ಏನಂದ್ರೆ ಬಿಡ್ತಿದ್ದಂಗೆ ಅಕ್ಕಿ ಆಡ್ಬೇಕು ಆ ಹುಚ್ಚಿತ್ತು. ಇವಾಗ ಹಂಗಿಲ್ಲ, ಅಕ್ಕಿಯಿಂದೇ ನಾವಬೇಕು ಸರ್. ಇವಾಗ ಆತರ ಆಗಿದೆ. ಆ ತರ ಇರೋದ್ರಿಂದ ನಾನು ಆಮೇಲೆ ಅದಾಗ್ತಿದ್ದಂಗೆ ಮೈಸೂರಲ್ಲಿ ತುಂಬಾ ಜನ ಫ್ರೆಂಡ್ಸ್ ಇದಾರೆ ಸರ್. ಅವರು ಇವರು ಅಂತ ಹೇಳಕ್ಕಾಗಲ್ಲ. ಕೆಂಪ ಅಂತ ಒಬ್ಬ ಇದ್ದಾನೆ, ಅವ್ನು ಸುಧಾ ಅಂತ ಹೇಳಿ. ಆಮೇಲೆ ಗಣಿಯವರು ಇರ್ಬೋದು, ನಮ್ಮ ಗಣಿಯವರು. ಮತ್ತೆ ತಿರ್ಗಾ ನಮ್ಮ ಪರೋಟ ಮಧೂರ್ ಇರ್ಬೋದು, ಅಂಬಿ ಅಣ್ಣ ಇರ್ಬೋದು. ತುಂಬಾ ಜನ ಇದಾರೆ ಸರ್ ಮೈಸೂರಲ್ಲಿ. ಬಟ್ ಹೆಸರು ಸಡನ್ ಆಗಿ ಬಾಯಿ ಬರ್ತಿಲ್ಲ, ಯಾರು ಬೇಜಾರು ಮಾಡ್ಕೊಂಬಿಡಿ. ಅದು ನಮ್ಮ ಹಾಸನಲ್ಲಿ ಬಂದ್ಬಿಟ್ಟು ನನ್ನ ಫ್ರೆಂಡ್ಸ್ ಎಲ್ಲರೂ ಸರ್. ಮೇಯ್ನ್ ಮುಖ್ಯವಾಗಿ ಹೇಳ್ತಾ ಇದ್ದೀನಿ, ನಮ್ಮ ಹಾಸನ್ ಟೂರ್ನಿಮೆಂಟ್ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಸರ್. ಇವತ್ತರೆಗೂ ಟೂರ್ನಿಮೆಂಟ್ ನಡೆಸ್ಕೊಂಡ್ಬರ್ತೀರಾ. ನೀವೇ ಇಲ್ಲ ಅಂದ್ರೆ ಯಾರು ಶೋಕ್ ಮಾಡೋಕ್ಕಾಗಲ್ಲ, ಇದೇನು ಬರಲ್ಲ. ಇದೇ ತರ ಮುಂದೆ ನಡೆಸ್ಕೋಗ್ಲಿ ಅನ್ನೋದು ನಮ್ಮ ಆಸೆ. ನಮ್ಮ ದೊಡ್ಡಗರಡಿ ಆಗಿರ್ಬೋದು ಸರ್, ಅವ್ರು ಹೆಚ್ಚು ಕಡಿಮೆ 10ನೇ ವರ್ಷ ಅನ್ಸುತ್ತೆ ಈಗ ನಡೆಸ್ತಾ ಇರೋದು. 8ನೇ ವರ್ಷನ 10ನೇ ವರ್ಷನೋ ಅವತ್ತಿಂದ ನಡೆಸ್ಕೊಂಡ್ ಬರ್ತಾವ್ರು. 10ನೇ ವರ್ಷ ಸರ್ ಇದು. ಮತ್ತೆ ತಿರ್ಗಾ ನಮ್ಮ ಹಾಸನಾಂಬ ಟೂರ್ನಿಮೆಂಟ್
ಶಶಿ ಪ್ರೇಮ್ ಸರ್ ಅವರು ಅಷ್ಟೇ ಅವಾಗಿಂದ ನಡೆಸ್ಕೊಂಡ್ ಬರ್ತವ್ರೆ. ಹೋದ ವರ್ಷ ಏನೋ ಗ್ಯಾಪ್ ಮಾಡಿದ್ರು ಒಂದೆರಡು. ಅವರು ಚೆನ್ನಾಗಿ ನಡೆಸ್ತಿದ್ದಾರೆ, ಎಲ್ಲರೂ ಚೆನ್ನಾಗಿ ನಡೆಸ್ತಾರೆ ಸರ್. ಅವರು ಇವರು ಅಂತೇನಿಲ್ಲ. ಇವಾಗ ನೋಡ್ರಿ ಮತ್ತೆ ಇವಾಗ 3ನೇ ವರ್ಷನ ರಿಯಲ್ ಶೋಕ್ತಾರ್ ಇದಕ್ಕೆ 4ನೇ ವರ್ಷನ 3ನೇ ವರ್ಷನ ಇರ್ಬೋದು ಸರ್. ಅವರು ಚೆನ್ನಾಗಿ ನಡೆಸ್ತಿದ್ದಾರೆ. ಮತ್ತೆ ಅದೇ ತರ ನಮ್ಮ ಫೈನಾನ್ಸ್ ಮುನಿಯಣ್ಣ ಅಂತ ಇದ್ದಾರೆ ಸರ್, ಅವರು ಧರಣಿ ಅಣ್ಣವ್ರು ಒಟ್ಟಿಗೆ ಮಾಡ್ತಾರೆ. ಅವರು ಅಷ್ಟೇ ಸರ್, ಟೂರ್ನಮೆಂಟ್ ತುಂಬಾ ಚೆನ್ನಾಗಿ ನಡೆಸಿದ್ರು. ಅದೇ ತರನು ದೊಡ್ಡವರಾಗಿ ಸರ್ ಏನ್ ಸ್ಪೀಚ್ ಮಾಡ್ಬೇಕು ಅದೆಲ್ಲ ಮಾಡ್ತಾರೆ. ಅದೇ ತರ ದೊಡ್ಡವ್ರಿಗೆ ಏನಾದ್ರು ಮರ್ತಿದ್ರೆ ಕ್ಷಮಿಸಿ ಸರ್, ಹೆಸರೇನಾದ್ರು ಮರ್ತಿದ್ರೆ ಈ ಗಾವ್ರಿಲಿ ಏನು ಮಾತಾಡೋದು ಗೊತ್ತಾಗಲ್ಲ. ಹಾಗಾಗಿ ಸರ್ ಆಮೇಲೆ ಮೇಯ್ನ್ ಸರ್ ಇನ್ನೊಂದು ವಿಚಾರ ಹೇಳಕ್ ಇಷ್ಟಪಡ್ತೀನಿ. ಯಾರ್ಯಾರು ಸರ್ ಅವತ್ತು ಬಂದು ನಮ್ಮ ಅಕ್ಕಿ ಆಡ್ಬೇಕಾದ್ರೆ ಪ್ರೋತ್ಸಾಹ ಕೊಟ್ಟು ನಮ್ಗೆಲ್ಲರಿಗೂ ಬೆನ್ ತಟ್ಟಿದ್ರಿ, ಅವ್ರಿಗೆಲ್ಲ ತುಂಬಾ. ನಮ್ಮ ಪೋಸ್ಟ್ ಆಫೀಸ್ ರಘುವಣ್ಣ ಅಂತ ಒಬ್ರು ಇದ್ದಾರೆ. ಆ್ಯಕ್ಚುಲಿ ಅವ್ರಿಗೆ ಚೀನಿ ತುಂಬ ಇಷ್ಟ. ಯಾವಾಗ ಅಂದರೆ ತುಂಬ ಅವಾಗಿಂದನೂ ಚೀನಿಗಳನ್ನ ಇಟ್ಟವ್ರೆ. ಅವ್ರಿಗೊಂದು ಟೀಮ್ ಇತ್ತು, ಅವರು ತುಂಬ ಜನ ಇದ್ದರು ಟೀಮಲ್ಲಿ. ಅವರು ಅಷ್ಟೇ ನಮಗೆ ಒಳ್ಳೊಳ್ಳೆ ಅಕ್ಕಿ ನೋಡಬೇಕು ಅಂದಾಗ ನಾನು ಇದೀನಿ ಬಾ ಅಂತ ಕರ್ಕೊಂಡೋಗಿ ನನಗೆ ಅಕ್ಕಿಗಳು ತೋರಿಸಿದ್ರು. ಯಾವುದೇ ದುಡ್ಡು ಇದ್ದಿದ್ರು ನಮ್ಗೆ ಅಷ್ಟು ಪರಿಚಯ ಇರ್ತಿರ್ಲಿಲ್ಲ. ಬಾ ನೋಡುವಂತೆ ಅಂದ್ಬಿಟ್ಟು ಹೇಳಿ ನಮ್ಮನ್ನು ಕರ್ಕೊಂಡೋಗಿ ಅಕ್ಕಿ ತೋರಿಸಿದ್ರು. ಅದೇ ಥರ ನನಗೆ ಅದೇ ಥರನೂ ಹೇಳಿದರು, ಹಾಸನಲ್ಲಿ ಚೀನಿ ಬಿಡೋಕ್ಕಾಗಲ್ಲ, ಚೀನಿ ಬಿಡಬೇಡ ನೀನು, ಕಷ್ಟ ಐತೆ, 7 ಅವರ್ ಬಿಟ್ಟರೆ ಶಿಖರ ಏಟ್ ಜಾಸ್ತಿ ಐತೆ ಅಂತ. ಇಲ್ಲ ಅಣ್ಣ ನಾನು ಬಿಡ್ತೀನಿ ಅಂತ ಹೇಳಿದಾಗ ಬಿಟ್ಟೆ. ಅವರು ಆಡ್ತಿದ್ದಂಗೆ ಫಸ್ಟ್ ಫೋನ್ ಮಾಡಿ ಹೇಳಿದ್ದೆ ಹೌದು, ಇಲ್ಲ ನಿಮ್ಗೆ ಖುಷಿ ಆಯಿತು, ನೀನು ಹೇಳಿ ಚಾಲೆಂಜ್ ನೀನು ಬಿಟ್ಟಿಲ್ಲ, ಮಾಡಿ ತೋರಿಸಿದ್ಯಾ ಅಂತ. ಅವ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಅದೇ ಥರ ನಾನು ಬೆಂಗಳೂರಿಗೆ ಹೋದಾಗ ಸರ್ ಫಸ್ಟ್ ಟೈಮು ಹೋದಾಗ ನನಗೆ ಕರೆದ್ಬಿಟ್ಟು ಅಕ್ಕಿ ಎಲ್ಲ ತೋರಿಸಿ, ಅಕ್ಕಿ ಎಲ್ಲ ಈ ಥರ ಇರುತ್ತೆ ಆ ಥರ ಇರುತ್ತೆ ಅಂತ ಸ್ಪೀಚ್ ಮಾಡಿ ಹೇಳ್ಕೊಟ್ಟು ಪ್ರತಿಯೊಂದು ಹಿಂದೆನೂ ಪಾಪ ನಮ್ಮ ಬಾಬಣ್ಣ ಇದ್ರು, ಪೈಪ್ಲೈನ್ ಬಾಬಣ್ಣ. ಅವ್ರು ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ಮು, ಇವತ್ತು ಅವ್ರ ಅಣ್ಣ ನೋಡ್ತವ್ರೆ. ಅದೇ ಥರ ನನಗೆ ಒಂದು ಫ್ರೆಂಡ್ಶಿಪ್ಪಲ್ಲಿ ಈ ಉದಿಯವ್ರು ಇರ್ಬೋದು, ಉದಿ ಸರ್ ಅಂತ ಇದ್ದಾರೆ, ಅವ್ರು ಇರ್ಬೋದು, ನಮ್ಮ ಆನೆಕಾಲ್ ವಾಸಣ್ಣ ಇರ್ಬೋದು, ಮತ್ತು ನಮ್ಮ ಜಾನಿ ಸರ್ ಅಂತ ಇದ್ದಾರೆ ಹುಬ್ಳಿಯಲ್ಲಿ ಸರ್, ಅವರು ಮೇಯ್ನು ಸರ್. ಅದು ನಮ್ಗೆ ಅಷ್ಟು ಜನನೂ ಹೆಲ್ಪ್ ಮಾಡೋರೆ. ಅದೇ ಥರ ಸರ್ ನಾನು ಮಾರ್ಕೆಟ್ಗೆ ಹೋಗಿ ಕುತ್ಕೊಂತಿದ್ದೆ ಸರ್, ನಾನು ಅಕ್ಕಿ ನೋಡಬೇಕು, ಅಕ್ಕಿ ಒಳ್ಳೆ ಸಿಗುತ್ತಾ ಅಂತ ದಿಲೀಪ್ ಅಂತ ಇದ್ದಾರೆ ಸರ್ ಮಾರ್ಕೆಟಲ್ಲಿ. ಅವ್ರ ದಾವಡಿಲಿ ಹೋಗಿ ಕೂರ್ತಿದ್ದೆ. ಆವಾಗ ನನಗೆ ಸ್ವಲ್ಪ ಐಡಿಯಾಸ್ಗಳು ಬರೋಕ್ಕೆ ಶುರು ಆಗೋಯ್ತು. ಯಾವ್ದು ಇಷ್ಟ ಆಗುತ್ತೆ ಕಾಯಿಸ್ ಮಾಡೋಕ್ಕೆ ಎತ್ಕೊಂಡ್ಬರ್ತಿದ್ದೆ, ಅದರಲ್ಲೆಲ್ಲ ರಿಸಲ್ಟ್ ಸಿಕ್ತು. ಅದೇ ಥರ ಸರ್ ಬೆಂಗಳೂರಲ್ಲಿ ನನ್ನ ಫ್ರೆಂಡ್ ಒಬ್ಬರು ಆಬಿದ್ ಅಂತ ಇದ್ದಾರೆ ಸರ್, ಅವರು ಅಷ್ಟೇ ಈ ವರ್ಷ ಒಳ್ಳೆ ಅಕ್ಕಿ ಬಿಟ್ಟರು ಸರ್. ಅವರು ನಾವು ಒಂದು 5-6 ವರ್ಷದಿಂದ ಫ್ರೆಂಡು. ಅವರು 12.55 ಬಿಟ್ಟರು, 11.45 ಬಿಟ್ಟರು, 11.55 ಬಿಟ್ಟರು. ಚೆನ್ನಾಗಿ ಅಕ್ಕಿ ನನ್ನ ಫ್ರೆಂಡ್ ಸರ್ಕಲಲ್ಲಿ ಎಲ್ಲರದು ಅಕ್ಕಿ ಆಡೋದು ನಮ್ಗೊಂದು ಖುಷಿ ಇದೆ ಸರ್. ಅದೇ ಥರ ನಮ್ಮ ರವಿ ಅವರು ಮೈಸೂರಲ್ಲಿ, ಅವ್ರದ್ದು ಅಷ್ಟೇ ಒಲೆ ರವಿ ಅಣ್ಣವ್ರದ್ದು 12 ಗಂಟೆ 17 ನಿಮಿಷ ಏನೋ ಚೀನಿ ಅಂತು ಸರ್. ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಎಲ್ಲರದು ತುಂಬ ಚೆನ್ನಾಗಿ ಆಡ್ತೈತೆ ಸರ್, ಅದು ಭಾರಿ ಖುಷಿ ಆಗುತ್ತೆ ನಮಗೆ. ಅಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಚಿನ್ನ ಬೇಕಾದರೆ ಹೋಗಿ ಇವತ್ತಲ್ಲ ನಾಳೆ ತಂದುಬಿಡ್ಬೋದು, ಶಾಪ್ಗಳಿರುತ್ತೆ. ಅಕ್ಕಿನ ತರೋಕ್ಕಾಗಲ್ಲ, ಬ್ರೀಡ್ಗಳು ಉಳಿಸ್ಕೊಳ್ಳಿ. ನಾನು ಹೇಳಕ್ಕೆ ಇಷ್ಟಪಡೋದಷ್ಟೇ, ಬ್ರೀಡ್ ಎಲ್ಲಿ ಇರುತ್ತೆ ಸರ್ ಅಲ್ಲಿವರೆಗೂ ವ್ಯಾಲ್ಯೂ ಇರುತ್ತೆ. ಜೋಪಾನವಾಗಿ ಅಕ್ಕಿ ಇಟ್ಕೊಳ್ಳಿ, ನಾವು ಹೇಳಕ್ಕೆ ಅಷ್ಟು ಇಷ್ಟಪಡ್ತೀವಿ ಸರ್. ಫ್ರೆಂಡ್ಸ್ ಒಳ್ಳೆ ಚಿನ್ನದಂತ ಮಾತಾಡಿದ್ರು. ಅಕ್ಕಿ ಹೋದ್ರೆ ಬೇಕಾದ್ರೆ ಚಿನ್ನ ಹೋದ್ರೆ ತರ್ಬೋದು, ಅಕ್ಕಿ ಹೋದ್ರೆ ತರೋಕ್ಕಾಗಲ್ಲ ಅಂತ. ಅಣ್ಣ ನಿಮಗೆ ಇದು ಈ ಶೋಕಿಲಿ ಈಗ ಆಲ್ಮೋಸ್ಟ್ ಅಲ್ಲಿ ಈಗ ಹೊಸ್ದಾಗಿ ಶೋಕ್ದಾರ್ಗಳು ಎಂಟ್ರಿ ಆಗ್ತಿರ್ತಾರೆ. ಒಬ್ರು ತುಂಬ ಜನ ಹೊರಗಡೆ ಹೋಗಿ ಅಕ್ಕಿಗಳು ತರ್ತಾರೆ. ಅಂಥವ್ರಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಅಕ್ಕಿ ತರದೆ ಏನೂ ಆಗಲ್ಲ ಸರ್, ತರಬೇಡಿ ಅದೇನು ಹೇಳಲ್ಲ. ಅದು ಅವರು ಅಣ್ಣ ಅವ್ರಿಗೊಂದು ನೋಡೋಕ್ಕೊಂದು ಟಿಪ್ಸು. ಈಗ ಒಬ್ರು ಅಕ್ಕಿ ಚಾಯ್ಸ್ ಮಾಡ್ಬೇಕಂದ್ರೆ, ಒಂದು ಅಕ್ಕಿ ಒಬ್ರ ಹತ್ರ ಪರ್ಚೇಸ್ ಮಾಡ್ಬೇಕಂದ್ರೆ ಒಂದು ಟಿಫ್ಟು ಅಂದರೆ ಯಾವ ಥರ ನೋಡಬೇಕು, ಯಾವ ಥರ ಇರಬೇಕು. ಒಳ್ಳೆ ಫ್ರೆಂಡ್ಶಿಪ್ ಮಾಡಿ 1-2 ಆಡಿರೋ ಅಕ್ಕಿ ನೋಡಿ ಸರ್. ಯಾರ ಮನೇಲಿ ಒಳ್ಳೆ ಟೈಮ್ ಅಕ್ಕಿ ಆಡೈತೆ ಆ ಅಕ್ಕಿ ನೋಡಿ, ಅಲ್ಲೇ ನಿಮ್ಗೆ ಐಡಿಯಾ ಬಂದ್ಬಿಡುತ್ತೆ. ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ವೇರಿಯೇಷನ್ ಆಗೇ ಆಗುತ್ತೆ. ನೀವು ಆಡಿರೋ ಅಕ್ಕಿ ನೋಡಿ ಸರ್. ಮೇಯ್ನ್ ಬೇಕಾಗಿರೋದು ಇದು ಅಕ್ಕಿ ಶೋಕಲ್ಲಿ. ಅಕ್ಕಿ ಶೋಕಿ ನೋಡಬೇಕು ಅಂದರೆ ನೆನಪಿನ ಶಕ್ತಿ ಬೇಕು. ಅದು ಇಟ್ಕೊಂಡು ಯಾರು ತಲೆಯಲ್ಲಿ ಫಿಕ್ಸ್ ಮಾಡಿ ಇಟ್ಕೊತಾನೆ ಅವ್ನು ಎಲ್ಲಿ ಕೊನೆವರೆಗೂ ಅವ್ನು ಶೋಕು ಸಾಯಲ್ಲ. ಯಾವುದ್ಯಾವುದು ಸರ್ ನಾವು ಆಡಿರೋ ಅಕ್ಕಿಲಿ ನೋಡ್ತೀವಿ, ಅದೇ ನಮಗೆ ಶೋಕಿ ಸರ್. ಮೇಯ್ನ್ ಸರ್ ಬಿಟ್ಟು ನೋಡದೆ ಯಾವುದೇ ಕಾರಣಕ್ಕೂ ಏನೂ ಆಗಲ್ಲ. ಚೆನ್ನಾಗಿ ಡ್ಯೂಟಿ ಮಾಡಿ. ಅಕ್ಕಿಯಿಂದ ನಾವು ಬೀಳ್ಬೇಕು ಸರ್. ನಾವು ಬಿದ್ದು ದೂರ ತಗೊಂಡೋಗಿ ಬಿಸಾಕಿದ್ರೇ ಡ್ಯೂಟಿ ಸರ್. ಇಲ್ಲಾಂದರೆ ಯಾರೂ ಅಕ್ಕಿ ಬಿಡೋಕ್ಕಾಗಲ್ಲ. ನಾನು ಹೇಳೋಕ್ಕಷ್ಟು ಇಷ್ಟ. ಓಕೆ ಅಣ್ಣ. ಫ್ರೆಂಡ್ಸ್ ಇಲ್ಲಿಗೆ ವಿಡಿಯೋ ಎಂಡ್ ಆಗುತ್ತೆ. ಈಗ ಆಲ್ಮೋಸ್ಟ್ ಅಲ್ಲಿ ಈಗ ದೀಪಣ್ಣವ್ರ ಎಪಿಸೋಡ್ಗಳೆಲ್ಲ ನೋಡಿ ನಿಮ್ಗೆ ಇಷ್ಟ ಆಗಿರ್ಬೋದು ಅಂತ ನಾನು ಅನ್ಕೋತೀನಿ. ಇಷ್ಟ ಆಗಬೇಕು, ಯಾಕಂದರೆ ಒಳ್ಳೊಳ್ಳೆ ಅಕ್ಕಿಗಳೆಲ್ಲ ತೋರಿಸ್ಕೊಟ್ಟಿದ್ದಾರೆ. ಆಮೇಲೆ ಅವ್ರ ಲೈಫ್ ಸ್ಟೈಲಲ್ಲಿ ಅಕ್ಕಿಗಳು ಹೆಂಗೆ ಮಾಡಿದ್ದಾರೆ ಎಲ್ಲ ತೋರಿಸ್ಕೊಟ್ಟಿದ್ದಾರೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ನಮಸ್ಕಾರ. you